ಹಲೋ ಸ್ಟೂಡೆಂಟ್ಸ್, ನನ್ನ ಈ ಪ್ರೀವಿಯಸ್ ಕ್ಲಾಸ್ನಲ್ಲಿ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ಸ್ ಆಫ್ ಅಲೈಡ್ ಆ್ಯಂಗಲ್ಸ್ಗಳ ಬಗ್ಗೆ ನೋಡಿದ್ವಿ. ಇವನ್ ಆ ಅಲೈಡ್ ಆ್ಯಂಗಲ್ಸ್ನ ಪ್ರೂವ್ ಕೂಡ ಮಾಡಿದ್ದೆ ನಾನು. ರೈಟ್, ಇವಾಗ ಆ ಅಲೈಡ್ ಆ್ಯಂಗಲ್ಸ್ಗಳನ್ನು ಒಂದು ಟೇಬಲ್ನಿಂದ ರೀಪ್ರೆಸೆಂಟ್ ಮಾಡ್ತೀನಿ. ನೋಡಿ, ಎಲ್ಲ ಅಲೈಡ್ ಆ್ಯಂಗಲ್ಸ್ಗಳು ಅದರ ಒಳಗಿದ್ದಾವೆ. ಓಕೆ, ಎಸ್, ಆ ಟೇಬಲ್ನ ನೋಡಿ ಕ್ಲಿಯರ್ ಆಗಿ. ಫಸ್ಟ್ ನಾನೇನು ಬರಿತಾ ಇದ್ದೀನಿ ಅಂದರೆ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ಸ್ ಅಂತ ಬರಿತಾ ಇದ್ದೀನಿ. ಆಮೇಲೆ ಅದರ ಜೊತೆಗೆ ಅಲೈಡ್ ಆ್ಯಂಗಲ್ಸ್ ನಿಮಗೆ ಗೊತ್ತು. ಪೈ ಅಂದರೆ 180 ಡಿಗ್ರಿ, π/2 ಅಂತಂದರೆ 90 ಡಿಗ್ರಿ ಅಂತ. ಓಕೆ, ಇವಾಗ ಫಸ್ಟ್ ನಾನು ತೀಟಾ ಅಂತ ಬರಿತಾ ಇದ್ದೀನಿ. ಅದಾದ ನಂತರ ನೋಡಿ, ಇನ್ನೂ ಇರಲಿ, ಮೈನಸ್ ತೀಟಾ. ಓಕೆ, ಈ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ಸ್ಗಳಲ್ಲಿ 6 ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ಸ್ ಇದ್ದಾವೆ. 1/1 ನೋಡಿ, ಸೈನ್ ಫಂಕ್ಷನ್, ಆಮೇಲೆ ಕಾಸ್, ಟ್ಯಾನ್, ಹಾಗೆ ಸೈನ್ ರೆಸಿಪ್ರೋಕಲ್ಲು ಕೊಸೆಕ್, ಕಾಸ್ ರೆಸಿಪ್ರೋಕಲ್ಲು ಸೆಕ್, ಟ್ಯಾನ್ ರೆಸಿಪ್ರೋಕಲ್ಲು ಕಾಟ್. ಈ ಥರ ಇದ್ದಾವೆ. ಓಕೆ, ಇಲ್ಲಿ ತೀಟಾ ಟೋಟಲಿ 6 ಇದ್ದಾವೆ ನೋಡಿ. 1 2 3 4 5 6 ಮೈನಸ್ ತೀಟಾ ಇದೆ. ನೆಕ್ಸ್ಟ್ ಇದಾದ ನಂತರ π/2 ಮೈನಸ್ ತೀಟಾ. ಓಕೆ, ನೆಕ್ಸ್ಟ್ π/2 ಪ್ಲಸ್ ತೀಟಾ ಅಂತ ಬರ್ತದೆ. ನೆಕ್ಸ್ಟ್ ಅಲೈಡ್ ಆ್ಯಂಗಲ್. ಇದಾದ ನಂತರ π ಮೈನಸ್ ತೀಟಾ, π ಪ್ಲಸ್ ತೀಟಾ. ರೈಟ್, ನೋಡಿ ಕ್ವಾಡ್ರಂಟ್ ವೈಸ್ ಹೋಗ್ತಾ ಇದ್ದೀನಿ ನಾನು. 1π/2 1π/2 2π/2 2 ಗೆಟ್ ಕ್ಯಾನ್ಸಲ್, ಪೈ ಆಗುತ್ತೆ, 2π/2. ಇವಾಗ 3π/2 ಪ್ಲಸ್ ತೀಟಾ, ಸಾರಿ ಮೈನಸ್ ತೀಟಾ. ನೆಕ್ಸ್ಟ್ 3π/2 ಪ್ಲಸ್ ತೀಟಾ. ನೆಕ್ಸ್ಟ್ 4π/2 ಅಂತ ಬರ್ತದೆ. 4π/2 ಅಂತಂದರೆ 4π ಡಿವೈಡೆಡ್ ಬೈ 2 ಗೆಟ್ ಅಲ್ಲಿ ಕ್ಯಾನ್ಸಲ್ ಆಗಿ 2π ಅಂತ ಉಳಿಯುತ್ತೆ. 2π ಮೈನಸ್ ತೀಟಾ, ಆಮೇಲೆ 2π ಪ್ಲಸ್ ತೀಟಾ. ಈ ಥರ ಆ್ಯಂಗಲ್ಸ್ಗಳಿದ್ದಾವೆ. ಅಲೈಡ್ ಆ್ಯಂಗಲ್ಸ್ ಅಂತ ಕರಿತೀವಿ ಇವಕ್ಕೆ. ರೈಟ್, ಇದಿಷ್ಟು ಕಂಬೈನ್ ಮಾಡಿ ಒಂದು ಟೇಬಲ್ ಮಾಡ್ತಾ ಇದ್ದೀನಿ. ನಾನು ಅಲೈಡ್ ಆ್ಯಂಗಲ್ಗಳಲ್ಲಿ ಎಷ್ಟು ಪ್ರೂವ್ ಮಾಡಿದ್ದೀನಿ ಅಷ್ಟು ಪ್ರೂವ್ನ ಒಂದೇ ಟೇಬಲಲ್ಲಿ ಬರಿತಾ ಇದ್ದೀನಿ ನೋಡಿ. ಓಕೆ, ರೈಟ್. ಓಕೆ, ಟೇಬಲ್ ಕ್ರಿಯೇಟ್ ಆಗಿದೆ. ಇವಾಗ ಫಸ್ಟ್ ಈ ಟೇಬಲ್ನ ಬರಿಬೇಕಾದ್ರೆ ಒಂದು ನೆನಪಿಟ್ಕೊಳ್ಳಿ, ನಮಗೆ ಕ್ವಾಡ್ರಂಟ್ಗಳ ಬಗ್ಗೆ ಅಂದರೆ ASTC ರೂಲ್ ಇದೆಯಲ್ಲ, ಅದು ಗೊತ್ತಿರಬೇಕು. ASTC ಇದು ಒಂದು ಫಸ್ಟ್. ಇದರ ಜೊತೆಗೆ ಸೈನ್ ಆಫ್ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ಸ್ಗಳನ್ನು ನಾವು ಓದಿದ್ವಿ. ಎಸ್, ನೋಡಿ ಇಲ್ಲಿ ಫಸ್ಟ್ ಸೈನ್ ಆಫ್ ತೀಟಾ ಏನಾಗ್ತದೆ, ಸೈನ್ ತೀಟಾ ಅಂತ ಆಗ್ತದೆ. ಕಾಸ್ ಆಫ್ ತೀಟಾ ಈಸ್ ಕಾಸ್ ತೀಟಾ, ಟ್ಯಾನ್ ಆಫ್ ತೀಟಾ ಈಸ್ ಟ್ಯಾನ್ ತೀಟಾ, ಕೊಸೆಕ್ ಆಫ್ ತೀಟಾ ಈಸ್ ಕೋಸೆಕ್ ತೀಟಾ ಅಂತ ಆಗ್ತದೆ. ಸೆಕ್ ಆಫ್ ತೀಟಾ ಈಸ್ ಸೆಕ್ ತೀಟಾ ಅಂತ ಆಗ್ತದೆ. ಕಾಟ್ ಆಫ್ ತೀಟಾ ಈಸ್ ಕಾಡ್ ತೀಟಾ ಅಂತ ಆಗ್ತದೆ. ರೈಟ್, ಆಮೇಲೆ ಸೈನ್ ಆಫ್ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ಸ್ ಒಳಗಡೆ ಇದು ಒಂದು ಹೇಳಿದ್ದೆ ನೋಡಿ, ಸೈನ್ ಆಫ್ ಮೈನಸ್ ತೀಟಾ ಮೈನಸ್ ಸೈನ್ ತೀಟಾ ಅಂತ ನಾನು ಪ್ರೂವ್ ಮಾಡಿದ್ದೆ. ಅಲೈಡ್ ಆ್ಯಂಗಲ್ಸ್ಗಳ ಓದೋಕ್ಕಿಂತ ಮುಂಚೆ ಸೈನ್ ಆಫ್ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ಸ್ ಅಂತೇಳಿ. ಕಾಸ್ ಆಫ್ ಮೈನಸ್ ತೀಟಾ ಏನಾಗುತ್ತೆ, ಕಾಸ್ ತೀಟಾ ಅಂತ ಆಗುತ್ತೆ. ಟ್ಯಾನ್ ಆಫ್ ಮೈನಸ್ ತೀಟಾ ಮೈನಸ್ ಟ್ಯಾನ್ ತೀಟಾ ಅಂತ ಆಗುತ್ತೆ. ಕೋಸೆಕ್ ಆಫ್ ಮೈನಸ್ ತೀಟಾ ಈಸ್ ಮೈನಸ್ ಕೋಸೆಕ್ ತೀಟಾ ಅಂತ ಆಗುತ್ತೆ. ನೆನಪಿರಲಿ ಈ ಫಾರ್ಮುಲಾಗಳು. ಸೆಕ್ ಆಫ್ ಮೈನಸ್ ತೀಟಾ ಈಸ್ ಸೆಕ್ ತೀಟಾ ಅಂತ ಆಗುತ್ತೆ.
ಕಾಟ್ ಆಫ್ ಮೈನಸ್ ತೀಟಾ ಈಸ್ ಮೈನಸ್ ಕಾಟ್ ತೀಟಾ ಅಂತ ಆಗುತ್ತೆ. ಇಲ್ಲಿ ಓನ್ಲಿ ನೆನ್ಪಿಟ್ಕೊಳ್ಳಿ, ಸೈನ್ ಕಾಸ್ ಟ್ಯಾನ್ ಮೂರೇ ಟ್ರಿಗ್ನಾಮೆಟ್ರಿ ಫಂಕ್ಷನ್ಸ್ ಇದ್ದಾವೆ ಅಂತ ತಿಳ್ಕೊಳ್ಳಿ. ಫಸ್ಟು ಸೈನ್ ನೆಗೆಟಿವ್, ಟ್ಯಾನು ನೆಗೆಟಿವ್, ಕಾಸ್ ಈಸ್ ಓನ್ಲಿ ಪಾಸಿಟಿವ್. ಕಾಸ್ ರೆಸಿಪ್ರೊಕಲ್ಲು ಸೆಕ್, ಕಾಸು ಮತ್ತು ಅದರ ರೆಸಿಪ್ರೊಕಲ್ಲು ಸೆಕ್ ಈಸ್ ಪಾಸಿಟಿವ್, ರಿಮೈನಿಂಗ್ ಆರ್ ನೆಗೆಟಿವ್. ಇದು ನೆನಪಿರಲಿ. ಓಕೆ, ನೆಕ್ಸ್ಟ್ ಇಲ್ಲಿ π/2 ಮೈನಸ್ ತೀಟಾ ಇದೆ ನೋಡಿ. ಸೈನ್ ಆಫ್ π/2 ಮೈನಸ್ ತೀಟಾ ವ್ಯಾಲ್ಯೂ ಏನಾಗ್ತದೆ? ಸೈನ್ ಆಫ್ π/2 ಮೈನಸ್ ತೀಟಾ. ಓಕೆ, ಫಸ್ಟ್ ನೀವು ಕ್ಲಿಯರಾಗಿ ನೋಡಿ, ಇಲ್ಲಿದಿಂದ ಇದು ಇನಿಷಿಯಲ್ ಲೈನ್ ಅಂತ ಇರುತ್ತೆ. ಇದಕ್ಕೆ ನಾವು ಆ್ಯಂಗಲ್, ಈ ಲೈನಿನಿಂದ ಈ ಲೈನಿಗೆ ಆ್ಯಂಗಲ್ ಏನಾಗಿರ್ತದೆ? 0, ರೈಟ್. ಇಲ್ಲಿವರೆಗೂ 90 ಆ್ಯಂಡ್ ದಿಸ್ ಈಸ್ 180 ಆಗಿರುತ್ತೆ, ಇದು 270 ಆಗಿರುತ್ತೆ. ಆಮೇಲೆ ಒಂದು ಕಂಪ್ಲೀಟ್ ರೊಟೇಷನ್ ಆದರೆ 360 ಡಿಗ್ರಿ ಅಂತ ಆಗುತ್ತೆ, ರೈಟ್. ಅಂದರೆ 0 to 90 ಲೆಸ್ ದೆನ್ 90 ಅಕ್ಯೂಟ್ ಆ್ಯಂಗಲ್, ಲಘು ಕೋನ ಅಂತ ಹೇಳ್ತೀವಿ. ಈ 0 to 90 ಒಳಗಡೆ ಆ್ಯಂಗಲ್ ಇದ್ದರೆ ಅದಕ್ಕೆ ನಾವು ಏನಂತೀವಿ? ಅಕ್ಯೂಟ್ ಆ್ಯಂಗಲ್. ಎ ಅಂದರೆ ಈ ಕ್ವಾಡ್ರಂಟ್ ಒಳಗಡೆ ಆಲ್ ಆರ್ ಪಾಸಿಟಿವ್ ಇರ್ತವೆ. ಓಕೆ, ಇಲ್ಲಿ π/2 ಮೈನಸ್ ತೀಟಾ ಅಂತಂದರೆ ತೀಟಾ ಈಸ್ ಸಮ್ ವ್ಯಾಲ್ಯೂ, 30 ಡಿಗ್ರಿ ಇರ್ಬೋದು, 40 ಡಿಗ್ರಿ ಇರ್ಬೋದು, ಏನಾದರೂ ವ್ಯಾಲ್ಯೂ ಇರ್ಬೋದು. 90ಕ್ಕಿಂತ ಕಡಿಮೆ ಇದೆ ಅಂತಂದರೆ ಅದು ಎಲ್ಲಿ ಬರ್ತದೆ? ಫಸ್ಟ್ ಕ್ವಾಡ್ರಂಟ್ನಲ್ಲಿ ಬರ್ತದೆ. ಫಸ್ಟ್ ಕ್ವಾಡ್ರಂಟ್ನಲ್ಲಿ ಬಂದರೆ ನಾವು ಆಲ್ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ಸ್ ಆರ್ ಪಾಸಿಟಿವ್ ಅಂತ ಹೇಳ್ತೀವಿ. ಆಲ್ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ಸ್ ಆರ್ ಪಾಸಿಟಿವ್. ಎಲ್ಲ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ಸ್ಗಳು ಏನಾಗ್ತವೆ? ಪಾಸಿಟಿವ್ ಆಗ್ತವೆ. ಒಂದು ಪಾಯಿಂಟ್. ನೆಕ್ಸ್ಟ್ ಇದಾದ ನಂತರ ಇನ್ನೂ ಒಂದು ಪಾಯಿಂಟ್ ಹೇಳಿದ್ದೆ ನಾನು ನಿಮಗೆ. ಒಂದು 90 ಆಮೇಲೆ 270, ಇದರ ಜೊತೆಗೆ 180 ಆಮೇಲೆ 360. 90 ಮತ್ತು 270 ಇದ್ದರೆ ಇದು 0 ಅನ್ನೋದು ಬಿಡಿ, 9 ಈಸ್ ಆಡ್, 27 ಈಸ್ ಆಡ್, 0 ಬಿಡಿ, 18 ಈಸ್ ಈವನ್, 36 ಈಸ್ ಈವನ್. ಆಡ್ ಇದ್ದರೆ ಅಂದರೆ 9 ಮತ್ತು 27, 90 ಮತ್ತು 27 ಇದ್ದರೆ ಫಂಕ್ಷನ್ ಚೇಂಜ್ ಆಗ್ತದೆ. 180, 360 ಇದ್ದರೆ ಫಂಕ್ಷನ್ ಚೇಂಜ್ ಆಗಲ್ಲ ಅಂತ ಹೇಳಿದ್ದೆ. ಎಸ್, ಸಪೋಸ್ ಇನ್ ಕೇಸ್ ಚೇಂಜ್ ಆದರೆ ಸೈನ್ ಚೇಂಜಸ್ ಟು ಏನಾಗ್ತದೆ ಅಂತ ಹೇಳಿದ್ದೆ? ಸೈನ್ ಚೇಂಜಸ್ ಟು ಕಾಸ್, ಕಾಸ್ ಚೇಂಜಸ್ ಟು ಸೈನ್, ಟ್ಯಾನ್ ಚೇಂಜಸ್ ಟು ಕಾಟ್, ಕಾಟ್ ಚೇಂಜಸ್ ಟು ಟ್ಯಾನ್, ಕೋಸೆಕ್ ಚೇಂಜಸ್ ಟು ಸೆಕ್, ಸೆಕ್ ಚೇಂಜಸ್ ಟು ಕೋಸೆಕ್. ಇಲ್ಲಿ 180 ಮತ್ತು 360 ಇದ್ದರೆ ಫಂಕ್ಷನ್ ಡಸ್ ನಾಟ್ ಚೇಂಜ್. ಸೈನ್ ಇದ್ದದ್ದು ಸೈನೇ ಇರ್ತದೆ, ಕಾಸ್ ಇದ್ದರೆ ಕಾಸೇ ಇರುತ್ತೆ, ಟ್ಯಾನ್ ಇದ್ದರೆ ಟ್ಯಾನೇ, ಕೋಸೆಕ್ ಇದ್ದರೆ ಕೋಸೆಕ್, ಸೆಕ್ ಇದ್ದರೆ ಸೆಕ್. ಓಕೆ, ಇಲ್ಲಿ 90 ಇದೆ, ಫಂಕ್ಷನ್ ಚೇಂಜ್ ಆಗ್ತದೆ. ಆಲ್ ಆರ್ ಪಾಸಿಟಿವ್. ಫಸ್ಟ್ ಸೈನನ್ನು ಬರೀಬೇಕು, ಆಮೇಲೆ ಫಂಕ್ಷನ್ ಚೇಂಜ್ ಆಗ್ತದೋ ಅಥವಾ ಆ್ಯಸ್ ಇಟ್ ಈಸ್ ಇರುತ್ತೋ ನೋಡಿ ಬರೀಬೇಕು. 90 ಫಸ್ಟ್ ನಾನು ಏನು ಬರೆದಿದ್ದೀನಿ? ಫಸ್ಟ್ ಕ್ವಾಡ್ರಂಟ್ ಒಳಗಡೆ ಇದೆ 90 ಮೈನಸ್ ತೀಟಾ. ಇದು ರೂಲ್ ಫಸ್ಟ್ ಯೂಸ್ ಮಾಡಬೇಕು. ಇದು ಫಸ್ಟ್ ಸ್ಟೆಪ್, ಇದು ಸೆಕೆಂಡ್ ಚೂಸ್ ಮಾಡಬೇಕು. ಓಕೆ, ಫಸ್ಟ್ ಸ್ಟೆಪ್ನಲ್ಲಿ ಈ 90 ಮೈನಸ್ ತೀಟಾ ಫಸ್ಟ್ ಕ್ವಾಡ್ರಂಟು ಆಲ್ ಆರ್ ಪಾಸಿಟಿವ್, ಎಲ್ಲ ಟ್ರಿಗ್ನಾಮೆಟ್ರಿ ಫಂಕ್ಷನ್ಸ್ ಪಾಸಿಟಿವ್, ರೈಟ್. ಇಲ್ಲಿ 90 ಇದೆ, 90 ಇದ್ದರೆ ಇಲ್ಲಿ ಸೆಕೆಂಡ್ ಸ್ಟೆಪ್ನಲ್ಲಿ ಬರೀ 90 ಇದ್ದರೆ ಫಂಕ್ಷನ್ ಚೇಂಜ್. ಸೈನ್ ಇದ್ದದ್ದು ಕಾಸು, ಕಾಸ್ ಇದ್ದದ್ದು ಸೈನ್, ಈ ಥರ. ಇಲ್ಲಿ ನೋಡಿ ಫಂಕ್ಷನ್ ಯಾವುದಿದೆ? ಸೈನ್ ಇದೆ. ಸೈನ್ ಇದ್ದರೆ ಏನಾಗುತ್ತೆ? ಕಾಸ್ ಆಫ್ ತೀಟಾ ಆಗುತ್ತೆ. ತೀಟಾ ಇಲ್ಲಿ ಏನಿರುತ್ತೆ ಅದು ಬರೀಬೇಕು. ಈ 90ನ ಬಿಡಬೇಕು. ಈ 90 ಬಿಟ್ಟಿದ್ವಿ ಅಂತ ತಿಳ್ಕೊಂಡೆ ನಾವೇನು ಬರೆದ್ವಿ? ಫಂಕ್ಷನ್ ಚೇಂಜ್ ಆಗಿದೆ. ಅಂದರೆ ಇದ್ರ ಮೀನಿಂಗ್ ಏನಾಗುತ್ತೆ ಗೊತ್ತಾ? ಸೈನ್ ಆಫ್ ಇಲ್ಲಿ ತೀಟಾ, ಸೈನ್ ಆಫ್ ತೀಟಾ ಇಸ್ ಸೈನ್ ತೀಟಾ, ಸೈನ್ ಆಫ್ π/2 ಮೈನಸ್ ತೀಟಾ ಇಸ್ ಸೈನ್ ಆಫ್ π/2 ಮೈನಸ್ ತೀಟಾ ಅಂತ ಬರಿತೀವಿ. ವಿಚ್ ಈಸ್ ಈಕ್ವಲ್ ಟು ಏನಾಗುತ್ತೆ ಅಂತಂದರೆ ಇದು ಫಸ್ಟ್ ಕ್ವಾಡ್ರಂಟ್ ಪಾಸಿಟಿವ್. 90 ಇದ್ದದ ಸಲುವಾಗಿ ಫಂಕ್ಷನ್ ಚೇಂಜ್, ಸೈನ್ ಇದ್ದದ್ದು ಏನಾಗುತ್ತೆ? ಕಾಸ್ ಆಫ್ ತೀಟಾ ಅಂತ ಆಗುತ್ತೆ. ಈ ಥರ ಇದೆ ಫಾರ್ಮುಲಾ. ಓಕೆ, ನಾನು ಅದೇ ಬರೆದಿದ್ದೀನಿ ನೋಡಿ, ಕಾಸ್ ಆಫ್ ತೀಟಾ. ಓಕೆ, ಎಸ್. ಇವಾಗ ಕಾಸ್ ಆಫ್ π/2 ಮೈನಸ್ ತೀಟಾ, ಸೈನ್ ಅಂತೂ ಬರೆದಿದ್ದೀನಿ. ಓನ್ಲಿ ಏನಾಗಬೇಕು? ಕಾಸ್ ಇದ್ದದ್ದು ಏನಾಗುತ್ತೆ? ಸೈನ್ ಆಗುತ್ತೆ. ಸೈನ್ ತೀಟಾ, ತೀಟಾ ಇದ್ದರೆ ತೀಟಾ, 30 ಇದ್ದರೆ 30, ಎ ಇದ್ದರೆ ಎ, ಬಿ ಇದ್ದರೆ ಬಿ. ಇದು ಪರ್ಫೆಕ್ಟಾಗಿ ಬರೀಬೇಕು. ಟ್ಯಾನ್ ಆಫ್ π/2 ಮೈನಸ್ ತೀಟಾ ಪ್ಲಸ್ ಫಸ್ಟ್ ಕ್ವಾಡ್ರಂಟು. ಓಕೆ, ಟ್ಯಾನ್ ಇದ್ದದ್ದು ಏನಾಗುತ್ತೆ? ಕಾಟ್ ತೀಟಾ ಆಗುತ್ತೆ. ಅದೇ ಸೇಮ್ ಕೋಸೆಕ್ ಇದ್ದರೆ ಸೆಕ್ ಆಗುತ್ತೆ ನೋಡಿ. ಕೋಸೆಕ್ ಇದ್ದರೆ ಸೆಕ್, ಆಮೇಲೆ ಸೆಕ್ ಇದ್ದರೆ ಕೋಸೆಕ್, ಟ್ಯಾನ್ ಇದ್ದರೆ ಕಾಟ್, ಕಾಟ್ ಇದ್ದರೆ ಟ್ಯಾನ್. ಎಸ್, ಈ ಥರ ಇದು ಒಂದು ಕಂಪ್ಲೀಟಾಗಿ ಮುಗಿದೋಯ್ತು. ಸೆಕೆಂಡ್ ನೋಡಿ, π/2 ಪ್ಲಸ್ ತೀಟಾ. π/2 ಪ್ಲಸ್ ತೀಟಾ ಅಂದರೆ π/2 ಅಂದರೆ 90 ಡಿಗ್ರಿ
ಮೋರ್ ದ್ಯಾನ್ 90 ಅಂತಂದರೆ ಮೋರ್ ದ್ಯಾನ್ 90 ಅಂದರೆ ಎಲ್ಲಿ ಬರುತ್ತೆ? ಸೆಕೆಂಡ್ ಕ್ವಾಡ್ರಂಟ್ನಲ್ಲಿ ಬರುತ್ತೆ. ಇದು ಫಸ್ಟು, ಇದು ಸೆಕೆಂಡ್ ಕ್ವಾಡ್ರಂಟ್ನಲ್ಲಿ ಏನು ಪಾಸಿಟಿವ್ ಇದೆ? ಸೈನ್. ಅದರ ರೆಸಿಪ್ರೊಕಲ್ ಏನು ಹೇಳಿ? ಕೊಸೆಕ್. ಮೊದಲು ಸೈನ್ ಬರೀಬೇಕು. ಫಸ್ಟ್ ಸ್ಟೆಪ್ ಸೈನ್ದು, ಸೆಕೆಂಡ್ ಸ್ಟೆಪ್ಪು ಫಂಕ್ಷನ್ ಚೇಂಜ್ ಆರ್ ಡಸ್ ನಾಟ್ ಚೇಂಜ್. ಓಕೆ, ಸೆಕೆಂಡ್ ಕ್ವಾಡ್ರಂಟ್ನಲ್ಲಿ ಓನ್ಲಿ ಸೈನ್ ಆ್ಯಂಡ್ ಕೊಸೆಕ್ ಪಾಸಿಟಿವ್, ರಿಮೈನಿಂಗ್ ಆರ್ ನೆಗೆಟಿವ್. ಸೈನ್ ಇದೆ, ಇದು ಪಾಸಿಟಿವ್. ಆಮೇಲೆ ಸೈನ್ ರೆಸಿಪ್ರೊಕಲ್ ಕೊಸೆಕ್ ಪಾಸಿಟಿವ್, ರಿಮೈನಿಂಗ್ ಟ್ರಿಗ್ನಾಮೆಟ್ರಿ ಫಂಕ್ಷನ್ಸ್ ಆರ್ ನೆಗೆಟಿವ್. ಎಸ್, ನೆಗೆಟಿವ್ ಆದದ್ದು. ಕ್ಲಿಯರ್? ಎಸ್. ಇವಾಗ ಏನು ಮಾಡೋಣ ಅಂತಂದರೆ ಸೈನ್ π/2 ಪ್ಲಸ್ ಥೀಟಾ, ಸೈನ್ ಆಫ್ π/2 ಪ್ಲಸ್ ಥೀಟಾ, ಹಾಗೆ ಕಾಸ್ ಆಫ್ π/2 ಪ್ಲಸ್ ಥೀಟಾ, ಟ್ಯಾನ್ ಆಫ್ π/2 ಪ್ಲಸ್ ಥೀಟಾ ಏನಾಗ್ತವೆ ಅನ್ನೋದು ವ್ಯಾಲ್ಯೂ ಬರೀಬೇಕು. ಓಕೆ, ಫಸ್ಟ್ ನೋಡಿ ಇವಾಗ ಇದು 90 ಇದೆ ನೋಡಿ ಕ್ಲಿಯರ್ ಆಗಿ. 90 ಇದ್ದರೆ ಅದು ಪ್ಲಸ್ ಇರಲಿ ಮೈನಸ್ ಇರಲಿ, 90 ಇದ್ದರೆ ಫಂಕ್ಷನ್ ಚೇಂಜ್. ಸೈನ್ ಇದ್ದರೆ ಕಾಸ್ ಇದ್ದರೆ ಸೈನ್, ಟ್ಯಾನ್ ಇದ್ದರೆ ಕಾಟ್ ಇದ್ದರೆ ಟ್ಯಾನ್, ಕೊಸೆಕ್ ಇದ್ದರೆ ಸೆಕ್ ಇದ್ದರೆ ಕೊಸೆಕ್. ನೋಡಿ ಇಲ್ಲಿ ಫಸ್ಟ್ ಸೈನ್ ಇದೆ, ಸೈನ್ ಇದ್ದರೆ ಏನಾಗುತ್ತೆ? ಕಾಸ್ ಥೀಟಾ ಅಂತ ಆಗುತ್ತೆ. ಕಾಸ್ ಇದ್ದರೆ ಸೈನ್ ಥೀಟಾ ಅಂತ ಆಗುತ್ತೆ. ಟ್ಯಾನ್ ಇದೆ, ಟ್ಯಾನ್ ಇದ್ರೆ ಏನಾಗುತ್ತೆ? ಕಾಟ್ ಥೀಟಾ ಅಂತ ಆಗುತ್ತೆ. ಕೊಸೆಕ್ ಇದೆ, ಕೊಸೆಕ್ ಇದ್ರೆ ಏನಾಗುತ್ತೆ? ಸೆಕ್ ಥೀಟಾ ಅಂತ ಆಗುತ್ತೆ. ಸೆಕ್ ಇದ್ರೆ ಕೊಸೆಕ್ ಆಗುತ್ತೆ. ಕಾಟ್ ಇದ್ರೆ ಟ್ಯಾನ್ ಅಂತ ಆಗುತ್ತೆ, ಟ್ಯಾನ್ ಥೀಟಾ. ನೋಡಿ ಸೈನ್ ಚೇಂಜ್ ಆಗಿವೆ, ಅದು ಕ್ವಾಡ್ರಂಟ್ ಮೇಲೆ ಡಿಪೆಂಡ್ ಇದೆ. ಆಮೇಲೆ ಫಂಕ್ಷನ್ ಚೇಂಜ್ ಆಗೋದು ಆ್ಯಂಗಲ್ ಮೇಲೆ ಡಿಪೆಂಡ್ ಇದೆ. ಎಸ್. ನೆಕ್ಸ್ಟ್ ಇವಾಗ ಪೈ ಮೈನಸ್ ಥೀಟಾಗೆ ಬರ್ತೀವಿ ನೋಡಿ. ಪೈ ಅಂದರೆ ಏನು ಹೇಳಿ? 180 ಡಿಗ್ರಿ. 180 ಡಿಗ್ರಿ ಇದ್ದರೆ ಫಂಕ್ಷನ್ ಡಸ್ ನಾಟ್ ಚೇಂಜ್ ಅಂತ ಹೇಳಿದ್ದೀನಿ. ಓಕೆ, ಫಂಕ್ಷನ್ ಡಸ್ ನಾಟ್ ಚೇಂಜ್. ಇಲ್ಲಿ 180 ಇಲ್ಲಿ ಇದೆ, 180 ಇಲ್ಲಿ ಇದೆ ನೋಡಿ. ಪೈ ಮೀನ್ಸ್ 180, ದಿಸ್ ಇಸ್ ಆಲ್ಸೋ 180. ಇವೆರಡರ ಒಳಗಡೆ ಫಂಕ್ಷನ್ ಚೇಂಜ್ ಆಗಲ್ಲ. ಅದು ಸೈನ್ ಚೇಂಜ್ ಆಗ್ತದೋ ಬಿಡ್ತದೋ ಅನ್ನೋದು ನೋಡೋದಿಲ್ಲಿ ಈ ಕ್ವಾಡ್ರಂಟ್ ಮೇಲೆ. ಪೈ ಮೈನಸ್ ಥೀಟಾ ಯಾವ ಕ್ವಾಡ್ರಂಟ್ ಆಗುತ್ತೆ ನೋಡಿ. ಪೈ ಅಂದರೆ 180 ಮೈನಸ್ ಥೀಟಾ, 180ಗಿಂತ ಸ್ಮಾಲ್. 180ಗಿಂತ ಸ್ಮಾಲ್ ಅಂತಂದರೆ ಎಲ್ಲಿರ್ಬೋದು ಹೇಳಿ? ಸೆಕೆಂಡ್ ಕ್ವಾಡ್ರಂಟ್ನಲ್ಲಿ ಸೈನು ಮತ್ತು ಅದರದ್ದು ರೆಸಿಪ್ರೊಕಲ್ ಕೊಸೆಕ್ಕು ಪಾಸಿಟಿವ್ ಇರ್ಬೋದು, ರಿಮೈನಿಂಗ್ ಆರ್ ನೆಗೆಟಿವ್. ಓಕೆ, ಸೈನ್, ಎಸ್, ಇಲ್ಲಿ ಸೈನ್ ಇದೆ, ಇದು ಪಾಸಿಟಿವ್. ನೆಕ್ಸ್ಟ್ ಅದರ ರೆಸಿಪ್ರೊಕಲ್ ಕೊಸೆಕ್ ಪಾಸಿಟಿವ್, ರಿಮೈನಿಂಗ್ ಆರ್ ನೆಗೆಟಿವ್. ಎಸ್, ರಿಮೈನಿಂಗ್ ಆರ್ ನೆಗೆಟಿವ್. ಇದು ಪಾಯಿಂಟ್. ಇದರ ಜೊತೆಗೆ ಇವಾಗ ಸೈನ್ ಬರದೆ ಫಂಕ್ಷನ್ ಚೇಂಜ್ ಡಸ್ ನಾಟ್ ಚೇಂಜ್. ಎಸ್, ಫಸ್ಟಿಗೆ ಹೇಳಿದ್ದೀನಿ ನಾನು ನಿಮಗೆ ಫಂಕ್ಷನ್ ಡಸ್ ನಾಟ್ ಚೇಂಜ್ ಅಂತ. ಓಕೆ, ಪೈ ಮೈನಸ್ ಥೀಟಾ, ಪೈ ಪ್ಲಸ್ ಥೀಟಾ, ಫಂಕ್ಷನ್ ಡಸ್ ನಾಟ್ ಚೇಂಜ್. ಸೈನ್ ಇದ್ದರೆ ಸೈನ್, ಥೀಟಾ ಬರೀಬೇಕು. ಈ ಥೀಟಾ ಏನಿದೆ ಅದೇ ಬರೀಬೇಕು, ನೆನಪಿರಲಿ. ಎ ಇದ್ರೆ ಎ, ಬಿ ಇದ್ರೆ ಬಿ, ಸಿ ಇದ್ರೆ ಸಿ, ಅಥವಾ 30 ಇದ್ರೆ 30 ಡಿಗ್ರಿ, 45 ಇದ್ರೆ 45 ಡಿಗ್ರಿ. ಕಾಸ್ ಆಫ್ ಥೀಟಾ, ಫಂಕ್ಷನ್ ಡಸ್ ನಾಟ್ ಚೇಂಜ್ ಅಂತ ಹೇಳಿದ್ದೀನಿ. ಇದು ನೆನ್ಪಿಟ್ಕೊಳ್ಳಿ. ಈ ಟೇಬಲ್ ಯಾರಿಗೆ ಬರೆಯೋಕ್ಕೆ ಬರುತ್ತೆ ಅವರಿಗೆ ನೆಕ್ಸ್ಟ್ ಪ್ರಾಬ್ಲಮ್ಸ್ಗಳ ಮಾಡೋಕ್ಕೆ ಬರುತ್ತೆ. ಇದು ಇಷ್ಟೇ ಅಲ್ಲ, ನೀವು ಹೈಯರ್ ಲೆವೆಲ್ ಸ್ಟಡಿಗೆ ಹೋದರೆ, ನಾನು ನಿಮಗೆ ಹೈಯರ್ ಲೆವೆಲ್ ಅಂದರೆ ಜಾಸ್ತಿ ಹೋಗಲ್ಲ, ಓನ್ಲಿ ಸೆಕೆಂಡ್ ಇಯರ್ ನೋಡಿ. ಸೆಕೆಂಡ್ ಇಯರ್ ಪಾಯಿಂಟ್ಔಟ್ ಮಾಡಿದ್ರೆ ಈ ಟೇಬಲ್ ಇಂಪಾರ್ಟೆಂಟು, ರೈಟ್? ಓಕೆ, ಇಲ್ಲಿದು ಫಾರ್ಮುಲಾಗಳನ್ನು ನಾವು ಯೂಸ್ ಮಾಡ್ಕೋತಾ ಹೋಗ್ತೀವಿ, ರೈಟ್? ಟ್ಯಾನ್ ಥೀಟಾ, ಫಂಕ್ಷನ್ ಡಸ್ ನಾಟ್ ಚೇಂಜ್, 180 ಇದೆ. ಎಸ್, ಕೋಸೆಕ್ ಥೀಟಾ, ದೆನ್ ಸೆಕ್ ಇದೆ, ಸೆಕ್ ಥೀಟಾ, ಕಾಟ್ ಇದೆ, ಕಾಟ್ ಥೀಟಾ. ಓಕೆ, ಈ ಥರ ಇದೆ. ನೆಕ್ಸ್ಟ್ ಇಲ್ಲಿ ನೋಡಿ, ಆಮೇಲೆ ಪೈ ಪ್ಲಸ್ ಥೀಟಾ ಇದೆ. ಇಲ್ಲಿ ಕೂಡ ಫಂಕ್ಷನ್ ಡಸ್ ನಾಟ್ ಚೇಂಜ್, ಬಟ್ ಸೈನ್ ಏನಾಗ್ತದೆ ಅನ್ನೋದು ನೋಡೋಣ. ಪೈ ಪ್ಲಸ್ ಥೀಟಾ ಫಸ್ಟ್ ಇಲ್ಲಿ ನೋಡಬೇಕು. ಪೈ ಪ್ಲಸ್ ಥೀಟಾ ಅಂದರೆ 180 ಅಬೋವ್, 180 ಪ್ಲಸ್ ಥೀಟಾ. 180 ಪ್ಲಸ್ ಥೀಟಾ ಅಂದರೆ ಎಲ್ಲಿ ಬರುತ್ತೆ? ಥರ್ಡ್ ಕ್ವಾಡ್ರಂಟ್ನಲ್ಲಿ ಏನು ಪಾಸಿಟಿವ್ ಇದೆ? ಟ್ಯಾನ್ ಆ್ಯಂಡ್ ಅದರ ರೆಸಿಪ್ರೊಕಲ್ ಕಾಟ್. ನೋಡಿ, ಸರ್ಚ್ ಮಾಡಿ ಟ್ಯಾನ್. ಎಸ್, ಟ್ಯಾನ್ ಪಾಸಿಟಿವ್, ಅದರ ರೆಸಿಪ್ರೊಕಲ್ ಕಾಟ್ ಪಾಸಿಟಿವ್, ರಿಮೈನಿಂಗ್ ಆರ್ ನೆಗೆಟಿವ್. ಇದು ಸೈನ್. ಓಕೆ, ಇವಾಗ ಸೆಕೆಂಡ್ ಇಲ್ಲಿ ಬರಬೇಕು. 180 ಪ್ಲಸ್ ಥೀಟಾ, 180 ಪ್ಲಸ್ ಥೀಟಾ ನೋಡಿ. ಎಸ್, ಇಲ್ಲಿ ಫಂಕ್ಷನ್ನು ಏನಾಗಲ್ಲ ಹೇಳಿ? ಫಂಕ್ಷನ್ ಡಸ್ ನಾಟ್ ಚೇಂಜ್. ಸೈನ್ ಇದ್ದರೆ ಸೈನೇ ಇರುತ್ತೆ, ಕಾಸ್ ಇದ್ದರೆ ಕಾಸ್. ಓಕೆ, ಇಲ್ಲಿ ಸೈನ್ ಇದ್ದರೆ ಏನು ಉಳಿಯುತ್ತೆ? ಸೈನ್ ಆಫ್ ಥೀಟಾ. ಓಕೆ, ನೆಕ್ಸ್ಟ್ ನೋಡಿ, ಕಾಸ್ ಇದೆ, ಕಾಸ್ ಥೀಟಾ. ನೆಕ್ಸ್ಟ್ ನೋಡಿ, ಟ್ಯಾನ್ ಇದೆ, ಏನಾಗುತ್ತೆ? ಟ್ಯಾನ್ ಥೀಟಾ ಅಂತ ಆಗುತ್ತೆ. ಅದಾದ ನಂತರ ಕೊಸೆಕ್ ಇದೆ, ಕೊಸೆಕ್ ಥೀಟಾ ಅಂತ ಆಗುತ್ತೆ.
ನೆಕ್ಸ್ಟ್ ಇಲ್ಲಿ ನೋಡಿ ಸೆಕ್ ಇದೆ, ಸೆಕ್ ಥೀಟಾನೇ ಆಗುತ್ತೆ. ನೆಕ್ಸ್ಟ್ ಕಾಟ್ ಇದೆ, ಕಾಟ್ ಥೀಟಾನೇ ಆಗುತ್ತೆ. ಓಕೆ, ಇದು ಒಂದು. ನೆಕ್ಸ್ಟ್ ಇದಾದ ನಂತರ ನೋಡಿ ಫಸ್ಟ್ 3π/2 ಮೈನಸ್ ಥೀಟಾ ಇದೆ. 3π/2 ಮೈನಸ್ ಥೀಟಾ ಅಂತಂದರೆ ಫಸ್ಟ್ ನೋಡ್ಕೊಳ್ಳಿ, 3π/2 ಎಷ್ಟಾಗುತ್ತೆ? π/2 ಅಂದರೆ 90. 90 × 3 ಈಸ್ 270. 270 ಡಿಗ್ರಿ ಮೈನಸ್ ಥೀಟಾ. ನೋಡಿ ಇಲ್ಲಿ 270. 270ಕ್ಕಿಂತ ಸ್ಮಾಲು ಅಂತಂದರೆ ಎಲ್ಲಿ ಬರುತ್ತೆ? ಥರ್ಡ್ ಕ್ವಾಡ್ರಂಟ್. ಥರ್ಡ್ ಕ್ವಾಡ್ರಂಟ್ನಲ್ಲಿ ಟ್ಯಾನ್ ಇಟ್ಸ್ ರೆಸಿಪ್ರೋಕಲ್ ಈಸ್ ಕಾಟ್. ಟ್ಯಾನ್ ಆ್ಯಂಡ್ ಕಾಟ್ ಆರ್ ಪಾಸಿಟಿವ್, ರಿಮೈನಿಂಗ್ ಆರ್ ನೆಗೆಟಿವ್. ಎಸ್, ಟ್ಯಾನ್ ಎಲ್ಲಿದೆ ನೋಡಿ, ಎಸ್ ಈ ಟ್ಯಾನ್ ಫಂಕ್ಷನ್ ಇಲ್ಲೇನಿರುತ್ತೆ? ಪಾಸಿಟಿವ್. ನೆಕ್ಸ್ಟ್ ಕಾಟ್ ಪಾಸಿಟಿವ್, ರಿಮೈನಿಂಗ್ ಆರ್ ನೆಗೆಟಿವ್. ಎಸ್, ಇದು ಪಾಯಿಂಟ್. ನೆಕ್ಸ್ಟ್ ಇದಾದ ನಂತರ ಸೆಕೆಂಡ್ ಸ್ಟೆಪ್ ಇಲ್ಲಿ ಬರಬೇಕು. 3π/2 ಇದೆ. 3π/2 ಅಂತಂದರೆ 270. 270 ಇದ್ದರೆ ಫಂಕ್ಷನ್ ಚೇಂಜ್ ಆಗುತ್ತೆ. ನೋಡಿ ಇಲ್ಲಿ ಫಸ್ಟ್ ಏನಿದೆ ಫಂಕ್ಷನ್? ಸೈನ್ ಇದೆ. ಸೈನ್ ಇದ್ದರೆ ಏನಾಗುತ್ತೆ? ಕಾಸ್ ಆಗುತ್ತೆ, ರೈಟ್? ಆಮೇಲೆ ಇಲ್ಲಿ ಏನಿದೆ? ಕಾಸ್. ಕಾಸ್ ಇದ್ದರೆ ಏನಾಗುತ್ತೆ? ಸೈನ್ ಅಂತ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಟ್ಯಾನ್ ಇದೆ ನೋಡಿ, ಟ್ಯಾನ್ ಇದ್ದರೆ ಏನಾಗುತ್ತೆ? ಕಾಟ್ ಅಂತ ಆಗುತ್ತೆ. ನೆನಪಿರಲಿ, ಟ್ಯಾನ್ ಇದ್ದರೆ ಕಾಟ್, ಕಾಟ್ ಥೀಟಾ. ನೆಕ್ಸ್ಟ್ ಸೆಕ್ ಇದೆ, ಕೊಸೆಕ್ ಇದೆ. ಕೊಸೆಕ್ ಇದ್ದರೆ ಏನಾಗುತ್ತೆ? ಸೆಕ್ ಥೀಟಾ ಆಗುತ್ತೆ. ಸೆಕ್ ಇದ್ದರೆ ಕೊಸೆಕ್ ಆಗುತ್ತೆ. ಕಾಟ್ ಇದ್ದರೆ ಟ್ಯಾನ್ ಆಗುತ್ತೆ. ಇಷ್ಟು ಕೇರ್ಫುಲ್ಲಾಗಿ ನೆನ್ಪಿಟ್ಕೊಳ್ಳಿ. ಸೈನ್ ಇದ್ದರೆ ಕಾಸ್, ಕಾಸ್ ಇದ್ದರೆ ಸೈನ್, ಟ್ಯಾನ್ ಇದ್ದರೆ ಕಾಟ್, ಕೊಸೆಕ್ ಇದ್ದರೆ ಸೆಕ್, ಸೆಕ್ ಇದ್ದರೆ ಕೊಸೆಕ್, ಕಾಟ್ ಇದ್ದರೆ ಟ್ಯಾನ್, ಅಥವಾ ಟ್ಯಾನ್ ಇದ್ದರೆ ಕಾಟ್. ಓಕೆ, ಎಸ್. ನೆಕ್ಸ್ಟ್ ನೋಡಿ 3π/2 ಪ್ಲಸ್ ಥೀಟಾ ಇದೆ. 3π/2 ಪ್ಲಸ್ ಥೀಟಾ ಅಂದರೆ ಯಾವ ಕ್ವಾಡ್ರಂಟ್ ಆಗ್ತದೆ ಅನ್ನೋದು ಕ್ಲಿಯರ್ ಆಗಿ ನೋಡಿ. 3π/2 ಪ್ಲಸ್ ಥೀಟಾ ವಿಚ್ ಕ್ವಾಡ್ರಂಟ್ ಅಂದರೆ ಮೋರ್ ದ್ಯಾನ್ 270. 270 ಡಿಗ್ರಿ ಪ್ಲಸ್ ಥೀಟಾ. 270 ಡಿಗ್ರಿ ಪ್ಲಸ್ ಥೀಟಾ ಅಂತಂದರೆ 270 ಆಲ್ರೆಡಿ ಇಲ್ಲಿಗಿದೆ. ಪ್ಲಸ್ ಥೀಟಾ ಅಂತಂದರೆ ಎಲ್ಲಿ ಬಂತ ಹೇಳಿ? ಫೋರ್ತ್ ಕ್ವಾಡ್ರಂಟ್. ಈ ಫೋರ್ತ್ ಕ್ವಾಡ್ರಂಟ್ ಒಳಗಡೆ ಏನಿದೆ? ಕಾಸ್ ಆ್ಯಂಡ್ ಸೆಕ್, ರೈಟ್? ಕಾಸ್ ಪಾಸಿಟಿವ್, ಇದರ ರೆಸಿಪ್ರೋಕಲ್ಲು ಸೆಕ್ಕು ಪಾಸಿಟಿವ್, ರಿಮೈನಿಂಗ್ ಆರ್ ನೆಗೆಟಿವ್ ಅಂತ ಬರೆದಿದ್ದೀನಿ. ಎಸ್, ಇದು ಪಾಯಿಂಟ್. ನೆಕ್ಸ್ಟ್ ಇದಾದ ನಂತರ ಸೆಕೆಂಡ್ ಇಲ್ಲಿ ಬನ್ನಿ. 270 ಪ್ಲಸ್ ಥೀಟಾ ಇರಲಿ ಮೈನಸ್ ಥೀಟಾ ಇರಲಿ, ಫಂಕ್ಷನ್ ಚೇಂಜ್. ನೋಡಿ ಅಲ್ಲಿ ಸೈನ್ ಇದೆ. ಸೈನ್ ಇದ್ದರೆ ಏನಾಗುತ್ತೆ? ಕಾಸ್ ಥೀಟಾ ಅಂತ ಆಗುತ್ತೆ. ಎಸ್, ಆಮೇಲೆ ಇಲ್ಲಿ ಕಾಸ್ ಥೀಟಾ ಇದೆ ನೋಡಿ. ಕಾಸ್ ಇದ್ದರೆ ಏನಾಗುತ್ತೆ? ಸೈನ್ ಥೀಟಾ ಆಗುತ್ತೆ. ನೆಕ್ಸ್ಟ್ ಟ್ಯಾನ್ ಇದೆ. ಟ್ಯಾನ್ ಇದ್ದರೆ ಏನಾಗುತ್ತೆ? ಕಾಡ್ ಥೀಟಾ ಆಗುತ್ತೆ. ಆಮೇಲೆ ಕೊಸೆಕ್ ಇದೆ. ಕೊಸೆಕ್ ಇದ್ದರೆ ಏನಾಗುತ್ತೆ? ಸೆಕ್ ಥೀಟಾ ಅಂತ ಆಗುತ್ತೆ. ಸೆಕ್ ಇದ್ದರೆ ಕೋಸೆಕ್ ಅಂತ ಆಗುತ್ತೆ. ಎಸ್, ಆಮೇಲೆ ಟ್ಯಾನ್ ಕಾಟ್ ಇದೆ. ಕಾಟ್ ಇದ್ದರೆ ಏನಾಗುತ್ತೆ? ಟ್ಯಾನ್ ಥೀಟಾ ಅಂತ ಆಗುತ್ತೆ, ರೈಟ್? ಇದು ನೆನ್ಪಿಟ್ಕೊಳ್ಳಿ, ಆಲ್ವೇಸ್ ಥೀಟಾನೇ ಬರಿಬೇಕು. ಥೀಟಾ ಇದ್ದರೆ ಥೀಟಾ, ರೈಟ್? ಓಕೆ, ಬಿ ಇದ್ದರೆ ಬಿ, ಎ ಇದ್ದರೆ ಎ. ಇದು ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ಓಕೆ, ಈಗ 2π ಮೈನಸ್ ಥೀಟಾ ಇದೆ. 2π ಅಂತಂದರೆ ಎಷ್ಟು ಹೇಳಿ? 360 ಡಿಗ್ರಿ. 360 ಡಿಗ್ರಿ ಮೈನಸ್ ಥೀಟಾ. ಟೋಟಲಿ ಒಂದು ಕಂಪ್ಲೀಟ್ ರೊಟೇಷನ್ ಆದರೆ ಏನಾಗುತ್ತೆ? 360. ಈ 360ಕ್ಕಿಂತ ಕಡಿಮೆ ಇದೆ ಅಂದರೆ ಅದು ಎಲ್ಲಿದೆ? ಆ್ಯಂಗಲ್ಲು ಫೋರ್ತ್ ಕ್ವಾಡ್ರಂಟಲ್ಲಿ. ಫೋರ್ತ್ ಕ್ವಾಡ್ರಂಟ್ನಲ್ಲಿ ಕಾಸು ಮತ್ತು ಸೆಕ್ ಪಾಸಿಟಿವ್, ರಿಮೈನಿಂಗ್ ಆರ್ ನೆಗೆಟಿವ್. ಕಾಸ್ ಆ್ಯಂಡ್ ಸೆಕ್. ಎಸ್, ಕಾಸ್ ಪಾಸಿಟಿವ್, ಸೆಕ್ ಪಾಸಿಟಿವ್, ರಿಮೈನಿಂಗ್ ಆರ್ ನೆಗೆಟಿವ್. ಓಕೆ, ರೈಟ್? ಸೈನ್ ಅಂತೂ ಬರದೆ ಈ ಸ್ಟೆಪ್ ಕಂಪ್ಲೀಟ್ ಆಯಿತು. ಸೆಕೆಂಡ್ ಸ್ಟೆಪ್ಪಿಗೆ ಬನ್ನಿ. 2π ಮೈನಸ್ ಥೀಟಾ. 2π ಅಂತಂದರೆ 360 ಡಿಗ್ರಿ. 360 ಡಿಗ್ರಿ ಮೈನಸ್ ಥೀಟಾ, 360 ಡಿಗ್ರಿ ಪ್ಲಸ್ ಥೀಟಾ. ಅಂದರೆ ಇವೆರಡರ ಒಳಗಡೆ ಫಂಕ್ಷನ್ ಡಸ್ ನಾಟ್ ಚೇಂಜ್. ಫಂಕ್ಷನ್ ಡಸ್ ನಾಟ್ ಚೇಂಜ್. ಇದು ನೆನ್ಪಿಟ್ಕೊಳ್ಳಿ. ಓಕೆ, ರೈಟ್? ಸೈನ್ ಇದೆ. ಸೈನ್ ಇದ್ದರೆ ಏನಿರುತ್ತೆ? ಫಂಕ್ಷನ್ನು ಸೈನೇ ಇರುತ್ತೆ. ಓಕೆ, ಕಾಸ್ ಇದ್ದರೆ ಏನಿರುತ್ತೆ? ಕಾಸೇ ಇರುತ್ತೆ. ಟ್ಯಾನ್ ಇದ್ದರೆ ಟ್ಯಾನೇ ಇರುತ್ತೆ. ಆಮೇಲೆ ಕೋಸೆಕ್ ಇದ್ದರೆ ಕೋಸೆಕ್ಕೇ ಇರುತ್ತೆ. ಸೆಕ್ ಇದ್ದರೆ ಸೆಕ್ ಥೀಟಾನೇ ಇರುತ್ತೆ. ಕಾಟ್ ಇದ್ದರೆ ಕಾಟ್ ಥೀಟಾನೇ ಇರುತ್ತೆ, ರೈಟ್? ಇದು ಒಂದು ಪಾಯಿಂಟ್. ನೆಕ್ಸ್ಟ್ 2π ಪ್ಲಸ್ ಥೀಟಾ. 2π ಪ್ಲಸ್ ಥೀಟಾ ಅಂತಂದರೆ 360ಕ್ಕಿಂತ ಜಾಸ್ತಿ. ಒಂದು ಕಂಪ್ಲೀಟ್ ರೊಟೇಷನ್ ಆದರೆ ಇದು 360 ಆಯಿತು. ಓಕೆ, ಇದು 360 ಆದರೆ 360ಕ್ಕಿಂತ ಜಾಸ್ತಿ ಅಂತಂದರೆ ಇಲ್ಲಿ ಬರ್ಬೋದಾ? ಮತ್ತೆ ಫಸ್ಟ್ ಕ್ವಾಡ್ರಂಟ್ 360 ಪ್ಲಸ್ ಥೀಟಾ ಮೋರ್ ದ್ಯಾನ್ 360 ಎಲ್ಲಿ ಬರುತ್ತೆ? ಮತ್ತೆ ಫಸ್ಟ್ ಕ್ವಾಡ್ರಂಟ್.
ಹಾಗೆ ಫಸ್ಟ್ ಕ್ವಾಡ್ರಂಟು ಇನ್ನೊಂದು ಸ್ವಲ್ಪ ಜಾಸ್ತಿ ಇದ್ದರೆ ಸೆಕೆಂಡು, ಥರ್ಡು, ಫೋರ್ತು, ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್. ಅವ ಆ್ಯಂಗಲ್ ಯಾವುದೇ ಕೊಡಲಿ, ನಿಮಗೆ ಬರೀ ಆ್ಯಂಗಲ್ ಅಂತಂದರೆ 0 to 90 ಡಿಗ್ರಿದು ಅಷ್ಟೇ ವ್ಯಾಲ್ಯೂ ಫೈಂಡ್ ಔಟ್ ಮಾಡೋಕ್ಕೆ ಬರುತ್ತೆ ಅಷ್ಟೇ ಅಂತೇನಿಲ್ಲ. ಯಾವುದೇ ವ್ಯಾಲ್ಯೂ ಕೊಡಲಿ, ಅವ ಈ ಸೈಕಲ್ ಒಳಗಡೆ ಅದು ರೊಟೇಟ್ ಆಗಿರುತ್ತೆ, ಈ ಸೈಕಲ್ ಒಳಗಡೆ ಇರುತ್ತೆ, ಈ 4 ಕ್ವಾಡ್ರಂಟ್ ಒಳಗಡೆ ಆ ಆ್ಯಂಗಲ್ ಇರುತ್ತೆ. ಇದು ನೆನಪಿರಲಿ. 2π + θ ಅಂತಂದರೆ 360ಕ್ಕಿಂತ ಜಾಸ್ತಿ ಇದೆ ಥೀಟಾ ಅಂತಂದರೆ ಏನಾಗುತ್ತೆ ಹೇಳಿ, ಅದು ಫಸ್ಟ್ ಕ್ವಾಡ್ರಂಟ್ನಲ್ಲಿ ಇರುತ್ತೆ. ಫಸ್ಟ್ ಕ್ವಾಡ್ರಂಟ್ನಲ್ಲಿ ಆಲ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಆರ್ ಪಾಸಿಟಿವ್, ಪ್ಲಸ್ 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 ಪ್ಲಸ್. ಇದು ಸೈನ್. ಫಸ್ಟ್ ಸ್ಟೆಪ್ ಮುಗಿದೋಯ್ತು. ಸೆಕೆಂಡ್ ಸ್ಟೆಪ್ ಬನ್ನಿ. 2π + θ ಅಂದರೆ 360. ಫಂಕ್ಷನ್ ಚೇಂಜ್ ಆರ್ ಡಸ್ ನಾಟ್ ಚೇಂಜ್? ಎಸ್, ವೆರಿ ಗುಡ್. ಫಂಕ್ಷನ್ ಡಸ್ ನಾಟ್ ಚೇಂಜ್. ಸೈನ್ ಇದ್ದರೆ ಸೈನ್ ಥೀಟಾನೇ ಇರುತ್ತೆ ನೋಡಿ. ಕಾಸ್ ಇದ್ದರೆ ಕಾಸ್ ಥೀಟಾನೇ ಇರುತ್ತೆ. ಟ್ಯಾನ್ ಇದ್ದರೆ ಟ್ಯಾನ್ ಥೀಟಾನೇ ಇರುತ್ತೆ. ಕೋಸಕ್ ಇದ್ದರೆ ಕೋಸಕ್ ಥೀಟಾನೇ ಇರುತ್ತೆ. ಆಮೇಲೆ ಸೆಕ್ ಇದ್ದರೆ ಸೆಕ್ ಥೀಟಾನೇ ಇರುತ್ತೆ. ಕಾಟ್ ಇದ್ದರೆ ಕಾಟ್ ಥೀಟಾನೇ ಇರುತ್ತೆ. ಎಸ್, ಈ ಟೇಬಲ್ನ ನಿಮಗೇನಾದರೂ ಬಂದರೆ ನಾವು ಇದರ ಮೇಲಿಂದು ಪ್ರಾಬ್ಲಮ್ಸ್ಗಳು ಮಾಡ್ಬೋದು. ಹಾಗೆ ಮುಂದಿನ ಕ್ಲಾಸ್ಗಳಲ್ಲಿ ನಿಮಗೆ ಈ ಫಾರ್ಮುಲಾಗಳನ್ನು ಇಟ್ಕೊಂಡು ಕೆಲವೊಂದು ಪ್ರಾಬ್ಲಮ್ಸ್ಗಳನ್ನ ನಾವು ಸಾಲ್ವ್ ಮಾಡಬೇಕಾಗುತ್ತೆ. ರೈಟ್? ಓಕೆ, ಇದು ಇಂಪಾರ್ಟೆಂಟ್ ಟೇಬಲ್ಲು. ಎಲ್ರಿಗೂ ಈ ಟೇಬಲ್ನ ಬರಲೇಬೇಕು. ರೈಟ್? ನೀವು ಪ್ರಾಕ್ಟೀಸ್ ಮಾಡಿ. ಓನ್ಲಿ ಏನು ಮಾಡಿ, ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ ಅಂತ ಬರ್ಕೊಳ್ಳಿ, ಇವು ಆ್ಯಂಗಲ್ಸ್ಗಳು ಬರ್ಕೊಳ್ಳಿ. ಇದು ಟೋಟಲಿ ಈ 2 ಸ್ಟೆಪ್ನಿಂದ ASTC ರೂಲು ಮತ್ತು 90 to 70 ಇದ್ದರೆ ಫಂಕ್ಷನ್ ಚೇಂಜು, 180 360 ಇದ್ದರೆ ಫಂಕ್ಷನ್ ಡಸ್ ನಾಟ್ ಚೇಂಜ್. ಇವೆರಡು ರೂಲ್ ಇಟ್ಕೊಂಡು ಈ ಟೋಟಲ್ ಫುಲ್ ಎಂಟೈರ್ ಟೇಬಲ್ನ ನೀವೇ ಕ್ರಿಯೇಟ್ ಮಾಡಬೇಕು. ಓಕೆ, ರೈಟ್. ಇವಾಗ ನೆಕ್ಸ್ಟ್ ಇದಾದ ನಂತರ ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೆ ಇದರ ಮೇಲಿಂದ ಕೆಲವೊಂದು ಪ್ರಾಬ್ಲಮ್ಸ್ಗಳನ್ನ ಮಾಡಬೇಕು ಅಂತ. ಇಲ್ಲಿವರೆಗೂ ನಾವು ಟೈಪ್ C ಪ್ರಾಬ್ಲಮ್ಸ್ ತನಕ ಮಾಡಿದ್ವಿ. ಇವಾಗ ಟೈಪ್ ಡಿ ಪ್ರಾಬ್ಲಮ್ಸ್ಗಳನ್ನ ಮಾಡೋಣ. ಎಸ್, ಓಕೆ. ಈ ಟೈಪ್ ಡಿ ಪ್ರಾಬ್ಲಮ್ಸ್ಗಳಲ್ಲಿ ಯಾವ ಟೈಪ್ ಪ್ರಾಬ್ಲಮ್ಸ್ಗಳು ಬರ್ತವೆ ಅಂತಂದರೆ ಕ್ಲಿಯರಾಗಿ ನೋಡಿ. ನಮಗೆ ಸ್ಟ್ಯಾಂಡರ್ಡ್ ಆ್ಯಂಗಲ್, ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಆಫ್ ಸ್ಟ್ಯಾಂಡರ್ಡ್ ಆ್ಯಂಗಲ್ಸ್ ಟೇಬಲ್ಸ್ನ ನಾವು ನೋಡಿದ್ವಿ. ಅಂದರೆ 0 to 90 ಡಿಗ್ರಿ, 0 to 90 ಡಿಗ್ರಿ, ಸೈನ್ 0 ಅಥವಾ 0, 30 ಡಿಗ್ರಿ, 45 ಡಿಗ್ರಿ, 60 ಡಿಗ್ರಿ, 90 ಡಿಗ್ರಿ. ನಾವು ಓನ್ಲಿ 0 to 90 ಡಿಗ್ರಿವರೆಗೆ ಅಷ್ಟೇ ನಾವು ಏನು ಮಾಡ್ತಿದ್ವಿ, ವ್ಯಾಲ್ಯೂಗಳನ್ನ ಬರಿತಿದ್ವಿ. ಇವಾಗ ಈ ಮೋರ್ ದ್ಯಾನ್ 90 ಕೊಟ್ಟರೆ ಹೇಗೆ ಬರಿಬೇಕು ಅನ್ನೋದು ಈ ಟೇಬಲ್ ಮುಖಾಂತರ ನಾವು ಬರಿಬೋದು. ಈ ಟೇಬಲ್ ಗೊತ್ತಿದ್ದರೆ ಈ ಟೇಬಲ್ನ ಯಾವ ಥರ, ಈ ಅಲೈಡ್ ಆ್ಯಂಗಲ್ಸ್ ಟೇಬಲ್ನ ನಿಮಗೆ ಬರೆಯಲಿಕ್ಕೆ ಬಂದರೆ ನೀವು ಮೋರ್ ದ್ಯಾನ್ 90 ಆ್ಯಂಗಲ್ಸ್ದು ವ್ಯಾಲ್ಯೂಗಳನ್ನು ಫೈಂಡ್ ಔಟ್ ಮಾಡ್ಬೋದು. ಓಕೆ, ಮಾಡೋಣ. ಎಸ್, ರೈಟ್. ಟೈಪ್ ಡಿ ಪ್ರಾಬ್ಲಮ್ಸ್. ಫಸ್ಟ್ ನೋಡಿ ಯಾವ ಥರ ಇದೆ. ಫೈಂಡ್ ದಿ ವ್ಯಾಲ್ಯೂ ಆಫ್ ದಿ ಫಾಲೋವಿಂಗ್ ಅಂತ ಕೇಳ್ತಾನೆ. ಇಲ್ಲಿ ಕ್ವಶನ್ ಇದೆ ಈ ಥರ. ಎಕ್ಸಾಮ್ನಲ್ಲಿ ಯಾವ ಥರ ಕೇಳ್ತಾನೆ ಅಂದರೆ ಫೈಂಡ್ ದಿ ವ್ಯಾಲ್ಯೂ ಆಫ್ ಸೈನ್ 120 ಡಿಗ್ರಿ ಅಥವಾ ಕಾಸ್ 120 ಡಿಗ್ರಿ, ಸೆಕ್ 300 ಡಿಗ್ರಿ, ಈ ಥರ ಕ್ವಶನ್ಸ್ಗಳಿರ್ತವೆ 2 ಮಾರ್ಕ್ಸ್ನಲ್ಲಿ. ಆಲ್ಮೋಸ್ಟ್ ಆಲ್ ಇದು 2 ಮಾರ್ಕ್ಸ್ನಲ್ಲಿ ಕೇಳ್ತಾನೆ. ನಿಮಗೆ ಇಲ್ಲಿವರೆಗೂ 6 ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ದು 0 to 90 ಡಿಗ್ರಿ ಒಳಗಡೆ ಫೈಂಡ್ ಔಟ್ ಮಾಡೋದು ಗೊತ್ತಿದೆ. ಎಸ್, ಇವಾಗ ಮೋರ್ ದ್ಯಾನ್ 90 ಡಿಗ್ರಿ ಇದ್ದರೆ ಯಾವ ರೀತಿ ಫೈಂಡ್ ಔಟ್ ಮಾಡಬೇಕು, 1 by 1 ನೋಡಿ. ಫಸ್ಟ್ ಕ್ವಶನ್, ಸೈನ್ ಆಫ್ 120 ಡಿಗ್ರಿ ಅಂತ ಇದೆ. ನಿಮಗೆ ಸೈನ್ ಆಫ್ 90, 30, 60 ಗೊತ್ತಿದ್ದರೆ ಮಾಡ್ಬೋದಾಗಿತ್ತು ಅಥವಾ ಡೈರೆಕ್ಟ್ ಟೇಬಲ್ನಿಂದ ಬರಿಬೋದಾಗಿತ್ತು. ರೈಟ್? ಇಲ್ಲಿ ನೆನ್ಪಿಟ್ಕೊಳ್ಳಿ, ಓನ್ಲಿ ಒಂದು ಲೈನ್ ನೆನ್ಪಿಟ್ಕೊಂಡ್ರೆ ಟೋಟಲಿ 6 ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ದು ಪೂರ ಟೇಬಲ್ಲೇ ಬರಿಬೋದು. ನಾನು ನಿಮಗೆ ಆಲ್ರೆಡಿ ನನ್ನ ಪ್ರೀವಿಯಸ್ ಕ್ಲಾಸ್ನಲ್ಲಿ ಆ ಟೇಬಲ್ ಬಗ್ಗೆ ಹೇಳಿದ್ದೆ. ಫಸ್ಟ್ ಸೈನ್ 0 is 0,
Sine 30 degree is 1 by 2. Sine 45 degree is 1 by root 2. Sine 60 degree is root 3 by 2. Sine 90 is 1 ಅಂತ. ಓಕೆ, ಈ 5 ವ್ಯಾಲ್ಯೂಸ್ಗಳು ಗೊತ್ತಿದ್ದರೆ ಇದರದ್ದು ರಿವರ್ಸು ಕಾಸ್, ಅದಾದ ನಂತರ ಟ್ಯಾನ್ ತೀಟಾ, ಸೈನ್ ಬೈ ಕಾಸ್, ಆಮೇಲೆ ಕೊಸೆಕ್ ಸೈನ್ ರೆಸಿಪ್ರೊಕಲ್ಲು, ಸೆಕ್ ಕಾಸ್ ರೆಸಿಪ್ರೊಕಲ್ಲು, ಕಾಟ್ ಟ್ಯಾನ್ ರೆಸಿಪ್ರೊಕಲ್, ಇಷ್ಟು ಬರೆದ್ರೆ ಮುಗಿದೋಯ್ತು. ಓಕೆ ರೈಟ್. ನೋಡಿ ಫಸ್ಟ್ ಕ್ವಶನ್ ಏನಿದೆ, ಸೈನ್ 120 ಡಿಗ್ರಿ ಇದೆ, ಇದರ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ನಾನು ಹೇಗೆ ಫೈಂಡ್ ಔಟ್ ಮಾಡಬೇಕು ಅನ್ನೋದು ನೋಡಿ. ಫಸ್ಟ್ ನನಗೆ ಇದರ ವ್ಯಾಲ್ಯೂ ಗೊತ್ತಿಲ್ಲ, ಓನ್ಲಿ 0 to 90 ಡಿಗ್ರಿ ತನಕ ಅಷ್ಟೇ ಗೊತ್ತಿದೆ. ಓಕೆ ರೈಟ್. ಸೈನ್ ಫಂಕ್ಷನ್ ಇದೆ, ನೆನಪಿರಲಿ. ನಾನು ಏನು ಫೈಂಡ್ ಔಟ್ ಮಾಡೋದಿದೆ ಸೊಲ್ಯೂಷನ್ ಒಳಗಡೆ, ಸೈನ್ 120 ಡಿಗ್ರಿ ಇದೆ ಈಸ್ ಈಕ್ವಲ್ ಟು, ನಾನು ಇದನ್ನು ಅಲೈಡ್ ಆ್ಯಂಗಲ್ನಲ್ಲಿ ಕನ್ವರ್ಟ್ ಮಾಡ್ತೀನಿ. ಅಂದರೆ ನೋಡಿ, ಸೈನ್ ಆಫ್ 90 ಡಿಗ್ರಿ ಪ್ಲಸ್ 30 ಡಿಗ್ರಿ ಅಂತ ಬರ್ಕೋತೀನಿ. ನೋಡಿ, 120 ಡಿಗ್ರಿನ ಸ್ಪ್ಲಿಟ್ ಮಾಡಿದ್ದೀನಿ. 90 ಪ್ಲಸ್ 30 ಮೀನ್ಸ್ 90 ಪ್ಲಸ್ ತೀಟಾ ಅಂತ ಬಂತು. ನೋಡಿ, 90 ಪ್ಲಸ್ ತೀಟಾ. ರೈಟ್. ಇಲ್ಲಿ ಮತ್ತೆ ಅಲೈಡ್ ಆ್ಯಂಗಲ್ ಕಾನ್ಸೆಪ್ಟು ಯಾವ ಕ್ವಾಡ್ರಂಟ್ನಲ್ಲಿ ಇರುತ್ತೆ, STC ರೂಲು, ಸೈನು, ಇದೆಲ್ಲನೂ ಇಲ್ಲಿ ಅಪ್ಲೈ ಆಗುತ್ತೆ. ಓಕೆ ರೈಟ್. ಇದನ್ನು ಹೀಗೆ ಕೂಡ ಆದರೂ ಬರಿಬೋದು. ಆರ್ ಇನ್ನೊಂದು ಮೆಥಡ್ ಹೇಳ್ತೀನಿ ನೋಡಿ. ಸೈನ್ ಪ್ರತಿಯೊಂದು ಕ್ವಶನು ಎರಡೆರಡು ಮೆಥಡ್ ಇರ್ತವೆ. ಸೈನ್ ಆಫ್ 120 ಡಿಗ್ರಿ ಈಸ್ ಈಕ್ವಲ್ ಟು, ನಾನೇನು ಬರಿಬೋದು ಹೇಳಿ, ಸೈನ್ ಆಫ್ 180 ಡಿಗ್ರಿ ಮೈನಸ್ 60 ಡಿಗ್ರಿ. ನೋಡಿ, 180 ಮೈನಸ್ 60 ಎಷ್ಟಾಗುತ್ತೆ, 120. ಇಲ್ಲಿ 90 ಪ್ಲಸ್ 30 ಎಷ್ಟಾಗುತ್ತೆ, 120. ಯಾವುದಾದ್ರೂ ಮಾಡ್ಬೋದು. ಓಕೆ, ನಿಮಗೆ ಯಾವ್ದು ಈಸಿ ಆಗುತ್ತೆ ಅದು ಮಾಡಿ. ರೈಟ್. ನಾನು ಎರಡೂ ಕೂಡ ಹೇಳ್ತೀನಿ. ಈ ಒಂದು ಕ್ವಶನಿಗೆ ಎರಡು ಮೆಥಡ್ ಹೇಳ್ತೀನಿ, ಹಾಗೆ ರಿಮೈನಿಂಗ್ ಕ್ವಶನ್ಸ್ಗೆ ನಾನು ಒನ್ ಸ್ಟೆಪ್ಸೇ ಹೇಳ್ತೀನಿ. ನೀವು ಎರಡು ಮೆಥಡ್ ಯಾವ್ದು ಅನಿಸುತ್ತೋ ಅದು ಮಾಡಿ, ಆ ಕ್ವಾಡ್ರಂಟ್ ಒಳಗಡೆ ರಿಲೇಟೆಡ್ ಇದ್ದು. ಓಕೆ, 90 ಪ್ಲಸ್ ತೀಟಾ ಫಸ್ಟ್ ಕ್ಲಿಯರಾಗಿ ನೋಡಿ ಯಾವ ಕ್ವಾಡ್ರಂಟ್ ಆಗುತ್ತೆ ಅನ್ನೋದು. ಓಕೆ, ಇದು 0 ಇದೆ. ಹಾಗೆ ಒಂದು ಕಂಪ್ಲೀಟ್ ರೊಟೇಷನ್ ಆದರೆ ಏನಾಗುತ್ತೆ, 360 ಆಗುತ್ತೆ, 360 ಡಿಗ್ರಿ. ಆಮೇಲೆ ಇಲ್ಲೇನಾಗುತ್ತೆ, 90 ಡಿಗ್ರಿ. ಇದೇನಾಗುತ್ತೆ, 180 ಡಿಗ್ರಿ ಆಗುತ್ತೆ. ಇಲ್ಲಿ 270 ಡಿಗ್ರಿ ಆಗುತ್ತೆ. ನೋಡಿ, 90 ಪ್ಲಸ್ ತೀಟಾ ಮೋರ್ ದ್ಯಾನ್ 90 ಪ್ಲಸ್ ತೀಟಾನು ಏನಿದೆ 30. 120 ಡಿಗ್ರಿ ಎಲ್ಲಿ ಬರ್ತದೆ, ಸೆಕೆಂಡ್ ಕ್ವಾಡ್ರಂಟ್ನಲ್ಲಿ ಬರುತ್ತೆ. ಇದು ಫಸ್ಟ್ ಕ್ವಾಡ್ರಂಟು, ಇದು ಸೆಕೆಂಡ್ ಕ್ವಾಡ್ರಂಟು, ಇದು ಥರ್ಡ್ ಕ್ವಾಡ್ರಂಟು, ಇಲ್ಲಿ ಫೋರ್ತ್ ಕ್ವಾಡ್ರಂಟು. ಓಕೆ, ಈ ಫಸ್ಟ್ ಕ್ವಾಡ್ರಂಟ್ನಲ್ಲಿ ಆರ್ ಪಾಸಿಟಿವ್, ಇಲ್ಲಿ ಸೈನು, ಇಲ್ಲಿ ಟಿ, ಆಮೇಲೆ ಸಿ. ಇದು ಎಲ್ಲನೂ ಒಂದರ ಒಳಗಡೆನೇ ಬರೆದಿದ್ದೀನಿ. ಓಕೆ, ಅದೊಂದು ಗೊತ್ತಿದ್ದರೆ ಬರಿಬೋದು. 90 ಪ್ಲಸ್ ತೀಟಾ ಅಂದರೆ 30 ಡಿಗ್ರಿ. ನಾನು ತೀಟಾ ಏನಿರುತ್ತೆ ಅದು ಬರೀರಿ ಅಂತ ಹೇಳಿದ್ದೆ. ಆಲ್ಫಾ ಇದ್ದರೆ ಆಲ್ಫಾ, ಬೀಟಾ ಇದ್ದರೆ ಬೀಟಾ, ಎ ಇದ್ದರೆ ಎ, ಬಿ ಇದ್ದರೆ ಬಿ. ರೈಟ್. 90 ಪ್ಲಸ್ 30 ಈಸ್ ಸೆಕೆಂಡ್ ಕ್ವಾಡ್ರಂಟ್. ಓಕೆ, ಸೆಕೆಂಡ್ ಕ್ವಾಡ್ರಂಟ್ ಒಳಗಡೆ ಇದು ಯಾವ ಫಂಕ್ಷನ್ ಇದೆ, ಸೈನ್ ಫಂಕ್ಷನ್ ಇದೆ. ಸೈನ್ ಫಂಕ್ಷನ್ ಏನಿದೆ ಸೆಕೆಂಡ್ ಕ್ವಾಡ್ರಂಟ್ನಲ್ಲಿ ಪಾಸಿಟಿವ್ ಇದೆ. ಇದು ನೆನ್ಪಿಟ್ಕೊಳ್ಳಿ. ಫಸ್ಟ್ ರೂಲು ಸೈನ್ ಬರಿಬೇಕು. ಇದು ಫಂಕ್ಷನ್ ಸೈನೇ ಇದೆ, ಸೆಕೆಂಡ್ ಕ್ವಾಡ್ರಂಟ್ನಲ್ಲಿ ಸೈನ್ ಏನಿದೆ ಪಾಸಿಟಿವ್ ಅಂತ ಆಯಿತು. ಆಮೇಲೆ 90 ಇದ್ದದ ಸಲುವಾಗಿ ಫಂಕ್ಷನ್ ಏನಾಗಬೇಕು ಹೇಳಿ, ಚೇಂಜ್ ಆಗಬೇಕು. 90 ಇದ್ದದ ಸಲುವಾಗಿ ಫಂಕ್ಷನ್ ಚೇಂಜ್ ಆಗಬೇಕು ಅಂತಂದರೆ ಇದು ಸೈನ್ ಇದ್ದದ ಫಂಕ್ಷನ್ ಏನಾಗುತ್ತೆ, ಕಾಸ್. ಇವಾಗ 90ನ ಬಿಟ್ಬಿಡಬೇಕು, ಓನ್ಲಿ 30ನ ಬರಿಬೇಕು. ಹೇಳಿ, ಇವಾಗ ಸೈನ್ 120 ಡಿಗ್ರಿ ಈಸ್ ಈಕ್ವಲ್ ಟು ಕಾಸ್ 30 ಡಿಗ್ರಿ. ನಿಮಗೆ ಕಾಸ್ 30 ಡಿಗ್ರಿ ವ್ಯಾಲ್ಯೂ ಗೊತ್ತಿದೆ. ನೋಡಿ ಏನಿದೆ, ಫಸ್ಟ್ ಸೈನ್ ಇಲ್ಲಿ ಬರೀತೀನಿ ನೋಡಿ. ಸೈನ್ ಇದು 0, 30 ಡಿಗ್ರಿ, 45 ಡಿಗ್ರಿ, 60 ಡಿಗ್ರಿ, ಆಮೇಲೆ ಇದು 90 ಡಿಗ್ರಿ. 0, 1/2, 1/√2, √2 ಬೈ √3/2, 1/1, ಓನ್ಲಿ 1. ಇದು ಸೈನ್ ಇದೆ. ಇದರ ರಿವರ್ಸು ಕಾಸ್ ಏನು ಹೇಳಿ, 1 √3/2 ಆ್ಯಂಡ್ ದಿಸ್ ಈಸ್ 1/√2, 1/2 ಆಗುತ್ತೆ. ಆಮೇಲೆ ಇದು 0 ಆಗುತ್ತೆ. ಇದು ಸೈನ್ದಿದೆ, ಇದು ಕಾಸ್ದಿದೆ. ಇವಾಗ ಇಲ್ಲಿ ಏನು ಬಂದಿದೆ, ಕಾಸ್ 30 ಅಂದರೆ ಏನು ಬರುತ್ತೆ ಹೇಳಿ, √3/2 ಅಂತ ಬರುತ್ತೆ. ಈಸ್ ಈಕ್ವಲ್ ಟು ಆನ್ಸರ್ ಏನಾಗುತ್ತೆ, √3/2. ಇದು ಒಂದು ಮೆಥಡ್. ರೈಟ್. ಇದು ಚೆಕ್ ಮಾಡೋಣ ಇವಾಗ. ವಿಚ್ ಈಸ್ ಈಕ್ವಲ್ ಟು 180 ಮೈನಸ್ 60 ಡಿಗ್ರಿ ಯಾವ ಕ್ವಾಡ್ರಂಟ್ ಆಗುತ್ತೆ, ಸೆಕೆಂಡ್ ಕ್ವಾಡ್ರಂಟ್. ಸೆಕೆಂಡ್ನಲ್ಲಿ ಸೈನ್ ಏನಿದೆ, ಪಾಸಿಟಿವ್ ಇದೆ. ಇದು ಫಂಕ್ಷನ್ ಸೈನು ಪಾಸಿಟಿವ್ ಆಗುತ್ತೆ. ಆಮೇಲೆ 180 ಡಿಗ್ರಿ ಇದೆ ನೋಡಿ, ಫಂಕ್ಷನ್ ಡಸ್ ನಾಟ್ ಚೇಂಜ್ ಅಂದರೆ ಸೈನ್ಗೆ ಸೈನೇ ಇರುತ್ತೆ.
ಆಮೇಲೆ ಇಲ್ಲಿ ಏನಿದೆ ನೋಡಿ ಆ್ಯಂಗಲ್ 180 ಮೈನಸ್ ತೀಟಾ. ತೀಟಾ ಅಂದರೆ ಏನಿದೆ 60 ಡಿಗ್ರಿ. ಎಸ್ 60 ಡಿಗ್ರಿ ಅಂತ ಬರಿತಾ ಇದ್ದೀನಿ. ಸೈನ್ 60 ಡಿಗ್ರಿ, ಇದು ಸೈನು 6 ಡಿಗ್ರಿ ಅಂದರೆ ಏನಿದೆ √3/2. √3/2 ಚೆಕ್ ಮಾಡ್ಕೊಳ್ಳಿ. ಇದು ಫಸ್ಟ್ ಮೆಥಡ್ನಿಂದನೂ ಆನ್ಸರ್ ಏನು ಬಂದಿದೆ √3/2. ಸೆಕೆಂಡ್ ಮೆಥಡ್ನಿಂದನೂ √3/2 ಅಂತ ಬಂದಿದೆ. ಓಕೆ, ನೋಟ್ ಮಾಡ್ಕೊಳ್ಳಿ ಫಸ್ಟು. ಈ ಥರ ನಾವು ಮೋರ್ ದ್ಯಾನ್ 90 ಡಿಗ್ರಿ ಇದ್ದರೆ ಸಾಲ್ವ್ ಮಾಡ್ಬೋದು. ಓಕೆ ರೈಟ್. ಇವಾಗ ಸೆಕೆಂಡ್ ಕ್ವಶನ್ ನೋಡಿ ಏನಿದೆ, ತೆಗಿಬೋದಾ ಇದು? ಓಕೆ, ಇಲ್ಲಿ ನಾನು ಏನು ಬರಿತೀನಿ ಅನ್ನೋದು ಕ್ಲಿಯರಾಗಿ ನೋಡಿ. ಫಸ್ಟ್ ಇಲ್ಲಿ ಟೇಬಲ್ನ ಬರಿತೀನಿ. ಯಾವ ಟೇಬಲು ಅಂತಂದರೆ ಸೈನು ತೀಟಾ, ಆಮೇಲೆ ಕಾಸ್ ತೀಟಾ, ಟ್ಯಾನ್ ತೀಟಾ, ಇವು ಮೂರು ಬರೆದ್ರೆ ಅವ್ರದ್ದು 3 ರೆಸಿಪ್ರೋಕಲ್ ನಾವು ಬರಿಬೋದು. ಇಲ್ಲಿ 0 ಡಿಗ್ರಿ, 30 ಡಿಗ್ರಿ, 45 ಡಿಗ್ರಿ, 60 ಡಿಗ್ರಿ, ಆಮೇಲೆ 90 ಡಿಗ್ರಿ. ಸೈನ್ 0 ಏನಾಗುತ್ತೆ 0. ಸೈನ್ 30 ಡಿಗ್ರಿ 1/2. ಆಮೇಲೆ ಸೈನ್ 45 1/√2. ಸೈನ್ 60 ಈಸ್ √3/2. ಸೈನ್ 90 ಈಸ್ 1. ಇದು ಬೇಕೇ ಕಂಪಲ್ಸರಿ, ಇದು ಇರಲಾರ್ದೆ ನಾವು ಪ್ರಾಬ್ಲಮ್ಮೇ ಮಾಡೋಕ್ಕಾಗಲ್ಲ. ಕಾಸ್ 0 ರಿವರ್ಸ್ ಬರೀರಿ 1 √3/2 1/√2. ದಿಸ್ ಇಸ್ 1/2 and is 0. Next tan 0/1. 0 by any number is 0. Tan theta is equal to what? Sin theta divided by cos theta. Sin divided by cos. 0/1 is 0. 1/2 divided by 3/2. 2 get cancel ಆಗುತ್ತೆ. 1/2 divided by 3/2 ಅಂದರೆ 2 get cancel. 1/3 ಅಂತ ಆಗುತ್ತೆ. ನೆಕ್ಸ್ಟ್ ಇಲ್ಲಿ 1/√2 divided by 1/√2 is get cancel ಆಗಿ 1 ಬರುತ್ತೆ. √3/2 1/2. 2 get cancel is √3. 1/0 is infinity ಅಥವಾ ನಾಟ್ ಡಿಫೈನ್ ಅಂತಲೂ ಹೇಳ್ತೀವಿ. ರೈಟ್, ಇದಿಷ್ಟು ನೆನ್ಪಿಟ್ಕೊಳ್ಳಿ. ಇದರಿಂದ ನಾವು ಪ್ರಾಬ್ಲಮ್ಸ್ಗಳು ಮಾಡೋಣ. ಓಕೆ, ಸೆಕೆಂಡ್ ಕ್ವಶನ್ ನೋಡಿ ಏನಿದೆ. ಸೆಕ್ ಆಫ್ 300 ಡಿಗ್ರಿ. ಸೆಕ್ ಆಫ್ 300 ಡಿಗ್ರಿ. ರೈಟ್, ಸೆಕ್ 300 ಇದೆ. ಇಲ್ಲಿ ನಾವು ಏನು ಮಾಡಬೇಕು ಅನ್ನೋದು ನೆನಪಿರಲಿ. ಅಲೈಡ್ ಆ್ಯಂಗಲ್ 90 ಡಿಗ್ರಿ ಅಥವಾ 180 ಡಿಗ್ರಿ ಅಥವಾ 270 ಆಮೇಲೆ 360, ಇವು 4ರಲ್ಲಿ ಯಾವುದಾದ್ರೂ ನಿಯರ್ ಇದೆ ಅದಕ್ಕೆ ನಾವು ಅದರದ್ದು ಸಮ್ನಲ್ಲಿ ನಾವು ಕನ್ವರ್ಟ್ ಮಾಡಬೇಕು. ಈಗ 300 ಇದೆ. 300 90ಕ್ಕಿಂತ ಅಬೋವ್ ಇದೆ, 180ಕ್ಕಿಂತ ಅಬೋವ್ ಇದೆ, 270ಕ್ಕಿಂತನೂ ಅಬೋವ್ ಇದೆ. ಬಟ್ ಇಲ್ಲಿ 270 360 ಕಂಪೇರ್ ಮಾಡಿದ್ರೆ ಯಾವುದು ನಿಯರ್ ಇದೆ ಹೇಳಿ? 270 ಇದೆ. ನೀವು ಹೀಗೂ ಮಾಡ್ಬೋದು ನೋಡಿ. ಇದರ ಸೊಲ್ಯೂಷನ್ನು ನಾನು ಹೇಗೆ ಬರಿತಾ ಇದ್ದೀನಿ, ಸೆಕ್ ಆಫ್ 300 ಡಿಗ್ರಿ ಈಸ್ ಈಕ್ವಲ್ ಟು ಸೆಕ್ ಆಫ್ 270 ಡಿಗ್ರಿ ಪ್ಲಸ್ 30 ಡಿಗ್ರಿ ಅಂತ ಬರಿಬೋದು. 270 ಡಿಗ್ರಿ ಪ್ಲಸ್ 30 ಡಿಗ್ರಿ. ನೀವು ಇನ್ನೊಂದು ಮೆಥಡ್ ಮಾಡೋದಿದ್ರೆ ಸೆಕ್ ಆಫ್ 300 ಈಸ್ ಈಕ್ವಲ್ಸ್ ಟು ಸೆಕ್ ಆಫ್ 360 ಮೈನಸ್ 60 ಬರಿಬೋದು. ನೋಡಿ 360 ಮೈನಸ್ 60. 360 ಅಂದರೆ 360 ಡಿಗ್ರಿ ಮೈನಸ್ 60 ಡಿಗ್ರಿ ಎಷ್ಟಾಗುತ್ತೆ? 300 ಆಗುತ್ತೆ. ಇದು ಎರಡನೇ ಮೆಥಡ್. ನೀವು ಹೀಗಾದರೂ ಮಾಡ್ಬೋದು, ಆ ಥರನೂ ಮಾಡ್ಬೋದು. ಓಕೆ, ಇದು 270 ಪ್ಲಸ್ 30 300 ಆಗುತ್ತೆ. 300 ಯಾವ ಕ್ವಾಡ್ರಂಟ್ ನೋಡಿ, ಇಲ್ಲಿ 270ಕ್ಕಿಂತ ಸ್ವಲ್ಪ ಜಾಸ್ತಿ ಅಂದರೆ ಫೋರ್ತ್ ಕ್ವಾಡ್ರಂಟು. ಮೋರ್ ದ್ಯಾನ್ 360 ಹೋದರೆ ಫಸ್ಟ್ ಕ್ವಾಡ್ರಂಟು. ಓಕೆ, ಏನಾಗುತ್ತೆ ಇಲ್ಲಿ? ಎಸ್, ಫೋರ್ತ್ ಕ್ವಾಡ್ರಂಟ್. ಫೋರ್ತ್ ಕ್ವಾಡ್ರಂಟ್ ಒಳಗಡೆ ಯಾವುದು ಪಾಸಿಟಿವ್ ಇದೆ? ಕಾಸ್. ಅದರ ರೆಸಿಪ್ರೋಕಲು ಸೆಕ್. ಕಾಸು ಮತ್ತು ಸೆಕ್ಕು ಪಾಸಿಟಿವ್ ಇರ್ತದೆ. ಇದು ಯಾವ ಫಂಕ್ಷನ್ ಇದೆ? ಸೆಕ್ಕೆ ಇದೆ. ಸೆಕ್ ಇದ್ದರೆ ಏನಾಗುತ್ತೆ? ಪಾಸಿಟಿವ್ ಆಗುತ್ತೆ. ಎಸ್, ಪಾಸಿಟಿವ್. ಆಮೇಲೆ 270 ಡಿಗ್ರಿ ಇದೆ. 270 ಇದ್ದರೆ ಫಂಕ್ಷನ್ ಏನಾಗುತ್ತೆ? ಚೇಂಜ್. ಇದು ಏನಿದೆ? ಸೆಕ್ ಇದೆ. ಸೆಕ್ ಚೇಂಜಸ್ ಟು ಏನಾಗುತ್ತೆ? ಕೋಸೆಕ್. 270 ಇದ್ದ ಸಲುವಾಗಿ ಫಂಕ್ಷನ್ ಏನಾಗಬೇಕು ಹೇಳಿ? ಚೇಂಜ್ ಆಗಬೇಕು. ಸೆಕ್ ಇದ್ದದ್ದು ಏನಾಗುತ್ತೆ? ಕೋಸೆಕ್. ಕೋಸೆಕ್ ಆಫ್ ಇದು 270ನ ಬಿಡಬೇಕು, 30ನ ಬರಿಬೇಕು. ಕೋಸೆಕ್ 30 ಡಿಗ್ರಿ. ಈ ಕೋಸೆಕ್ 30 ಡಿಗ್ರಿ ವ್ಯಾಲ್ಯೂ ನನಗೆ ಬೇಕು. ಈ ಕೋಸೆಕ್ ಯಾವುದ್ರದ ರೆಸಿಪ್ರೋಕಲ್ ಇದೆ ಹೇಳಿ? ಸೈನ್ ರೆಸಿಪ್ರೋಕಲ್ ಇದೆ. ಎಸ್, ಸೈನ್. ಸೈನ್ 30 ಡಿಗ್ರಿ ಅಂದರೆ ಏನಿದೆ? 1/2. ಇದರ ರೆಸಿಪ್ರೋಕಲ್ಲು ಎಸ್, ವೆರಿ ಗುಡ್. 2/1. 2/1 ಅಂದರೆ ಏನು ಹೇಳಿ? 2. ಎಷ್ಟಾಗುತ್ತೆ ನೋಡಿ ಆನ್ಸರು? 2. ನೀವು ಸೆಕ್ ಆಫ್ 360 ಮೈನಸ್ 60 ಮಾಡಿದರೂ ಕೂಡ ಆನ್ಸರ್ ಈ 2ನೇ ಬರುತ್ತೆ. ನಾನು ಈ ಫಸ್ಟ್ ಕ್ವಶನ್ನಲ್ಲಿ 2 ಮೆಥಡ್ನ ಆಲ್ರೆಡಿ ಮಾಡಿ ತೋರಿಸಿದ್ದೀವಿ. ನೀವು ಸೆಕೆಂಡ್ ಮೆಥಡ್ನ ಟ್ರೈ ಮಾಡಿ. ಸೆಕ್ ಆಫ್ 360 ಮೈನಸ್ 60
ಎಷ್ಟಾಗಬೇಕು 300 ಆಗಬೇಕು. ಓಕೆ, ನೋಟ್ ಮಾಡ್ಕೊಳ್ಳಿ. ಇದರ ಆನ್ಸರ್ ಏನು ಬಂದಿದೆ 2 ಅಂತ ಬಂದಿದೆ. ಓಕೆ ರೈಟ್. ಇವಾಗ ಥರ್ಡ್ ಕ್ವಶನ್ ನೋಡಿ. tan of 240 ಡಿಗ್ರಿ, tan of 240 ಡಿಗ್ರಿ. ಎಸ್, ಇದರದ್ದು ಸೊಲ್ಯೂಷನ್ ನೋಡಿ. tan 240 ಡಿಗ್ರಿದ ವ್ಯಾಲ್ಯೂ ಬೇಕಾಗಿದೆ ಈಸ್ ಈಕ್ವಲ್ ಟು, ಇದರ ನಿಯರ್ ಏನಾಗುತ್ತೆ ಹೇಳಿ, ನೀವು 180 ಪ್ಲಸ್ ಸಮಥಿಂಗ್ ಆದರೂ ತೊಗೋಬೋದು ಅಥವಾ 270 ಮೈನಸ್ ಆದರೂ ತೊಗೋಬೋದು. tan ಆಫ್ 270 ಮೈನಸ್ 30 ಡಿಗ್ರಿ ಅಂತ ತೊಗೋಬೋದಾ? ನನಗೆ ಏನಾಗಬೇಕು ಹೇಳಿ, ಟೋಟಲಿ 240 ಆಗಬೇಕು. 270 ಮೈನಸ್ 30 240 ಆಗುತ್ತೆ, ರೈಟ್? ಎಸ್, ಈ ಥರ ಆದರೂ ನೀವು ಮಾಡ್ಬೋದು. tan ಆಫ್ 180 ಡಿಗ್ರಿ ಪ್ಲಸ್ 60 ಡಿಗ್ರಿ ಆದರೂ ಮಾಡ್ಬೋದು. ಇದು ಸೆಕೆಂಡ್ ಮೆಥಡು, ನೀವು ಟ್ರೈ ಮಾಡಿ. ಒಂದು ಮೆಥಡ್ನ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಓಕೆ, ಬಟ್ ಯಾವುದೇ ಮೆಥಡ್ ಮಾಡಿ, ಯಾವುದರಲ್ಲೂ 270 ಅಥವಾ 180 ಇವೆರಡರಲ್ಲಿ ನಿಯರ್ ಆಗಿರುತ್ತೆ, ಅಥವಾ 90 ಇದ್ದರೆ 90 180 ಹಿಂಗೆ ನಿಯರಲ್ಲಿ ಇರುತ್ತೆ. ನೀವು ಯಾವುದಾದ್ರೂ ಅಡ್ಜಸ್ಟ್ ಮಾಡಿಕೊಂಡು ಅದು ಎಕ್ಯುರೇಟ್ ಆಗಿ ಸ್ಯಾಟಿಸ್ಫೈ ಆಗಿರಬೇಕು. ಆ ಥರ ಮಾಡ್ಕೊಂಡು ಸಾಲ್ವ್ ಮಾಡಿ. ಯಾವುದೇ ಮೆಥಡ್ ಮಾಡಿದ್ರು ಆನ್ಸರ್ ಏನು ಬರುತ್ತೆ, ಸೇಮೇ ಬರುತ್ತೆ. ಓಕೆ, ಇವಾಗ 270 ಮೈನಸ್ ತೀಟಾ, 270ಗಿಂತ ಸ್ಮಾಲ್ ಅಂದರೆ ಯಾವ ಕ್ವಾಡ್ರಂಟ್ ಹೇಳಿ, ಥರ್ಡ್ ಕ್ವಾಡ್ರಂಟ್. ಈ ಥರ್ಡ್ ಕ್ವಾಡ್ರಂಟ್ ಒಳಗಡೆ ಏನಿದೆ, ಟ್ಯಾನ್ ಇಂಟು ಕಾಟ್ ಪಾಸಿಟಿವ್. ಇದು ಯಾವ ಫಂಕ್ಷನ್ ಇದೆ, ಟ್ಯಾನ್ ಅಂದರೆ ಪಾಸಿಟಿವ್, ರಿಮೈನಿಂಗ್ ಆರ್ ನೆಗೆಟಿವ್. ಇಲ್ಲಿ ರಿಮೈನಿಂಗ್ ಅನ್ನೋ ಕಾನ್ಸೆಪ್ಟ್ ಇಲ್ಲ, ಟ್ಯಾನೇ ಇದೆ. 270 ಇದ್ದದ ಸಲುವಾಗಿ ಫಂಕ್ಷನ್ ಏನಾಗುತ್ತೆ ಹೇಳಿ, ಎಸ್ ಚೇಂಜ್ ಆಗುತ್ತೆ. ಟ್ಯಾನ್ ಇದ್ದದ್ದು ಏನಾಗುತ್ತೆ, ಕಾಟ್ ಆಗುತ್ತೆ. ಫಂಕ್ಷನ್ ಚೇಂಜ್ ಆಯಿತು, ರೈಟ್? ಈ 270ನ ಬಿಡಬೇಕು. ಇದು ಮೈನಸ್ ಇರಲಿ ಪ್ಲಸ್ ಇರಲಿ ನನಗೆ ಬೇಕಾಗಿಲ್ಲ. ಓನ್ಲಿ ಏನು ಬೇಕು ಹೇಳಿ, 30. ಅದು ಮೈನಸ್ಸು ಪ್ಲಸ್ ಆಲ್ರೆಡಿ ನೋಡಿ ಸೈನ್ ಬರೆದಿದ್ದೀನಿ ನಾನು. ಓನ್ಲಿ ಆ್ಯಂಗಲ್ ಏನು ಹೇಳಿ, 30 ಡಿಗ್ರಿ, ಕಾಟ್ 30 ಡಿಗ್ರಿ. ಎಸ್, ಈ ಕಾಟ್ 30 ಡಿಗ್ರಿ ವ್ಯಾಲ್ಯೂ ಬೇಕು ಅಂತಂದರೆ ಇದು ಯಾವುದ್ರದ್ದು ರೆಸಿಪ್ರೋಕಲ್ ಇದೆ, ಟ್ಯಾನ್ ರೆಸಿಪ್ರೋಕಲ್. ಟ್ಯಾನ್ 30 ಡಿಗ್ರಿ ಏನು ಬಂದಿದೆ, 1/√3. ಇದರ ರೆಸಿಪ್ರೋಕಲ್ಲು √3/1 ಅಂದರೆ √3 ಅಂತ ಆಗುತ್ತೆ. ಎಸ್, ದಿಸ್ ಈಸ್ √3 ಆನ್ಸರ್. ನೋಡಿ, ಕಾಟ್ ಆಫ್ 30 ಡಿಗ್ರಿ ಈಸ್ √3, ರೈಟ್? ಇದು ಥರ್ಡ್ ಕ್ವಶನ್. ಈ ಥರ ಸಾಲ್ವ್ ಮಾಡಬೇಕು. ನಿಮಗೇನು ಹೇಳಿದ್ದೆ, 180 ಪ್ಲಸ್ ಟ್ಯಾನ್ ಆಫ್ 180 ಪ್ಲಸ್ 60 ತೊಗೊಂಡು ಮಾಡಿ 240 ಬರುತ್ತೆ, ರೈಟ್? ಟ್ಯಾನ್ ಆಫ್ 180 ಪ್ಲಸ್ 60 ಯಾವುದು, ಥರ್ಡ್ ಕ್ವಾಡ್ರಂಟು ಪಾಸಿಟಿವ್. 180 ಇದ್ದಿದ್ದ ಸಲುವಾಗಿ ಫಂಕ್ಷನ್ ಚೇಂಜ್ ಆಗಲ್ಲ. ಏನು ಬರುತ್ತೆ, ಟ್ಯಾನ್ ಆಫ್ 60 ಡಿಗ್ರಿ ಬರುತ್ತೆ. ಟ್ಯಾನ್ ಆಫ್ 6 ಡಿಗ್ರಿ ಇದ್ದರೆ ಏನಿದೆ, √3. ಆನ್ಸರ್ √3. ಟ್ಯಾನ್ ಆಫ್ 60 ಡಿಗ್ರಿ ಈಸ್ ಈಕ್ವಲ್ ಟು ಕಾಟ್ ಆಫ್ 30 ಡಿಗ್ರಿ. ಬೋತ್ ಆರ್ ಸೇಮ್ ಬರುತ್ತವೆ ಆನ್ಸರ್. ಓಕೆ, ಎಸ್. ನೆಕ್ಸ್ಟ್ ಹೋಗೋಣ, ಫೋರ್ತ್ ಕ್ವಶನ್. ಸೈನ್ ಆಫ್ 31 ಪೈ ಡಿವೈಡೆಡ್ ಬೈ 3 ಅಂತ ಕೊಟ್ಟಿದ್ದಾನೆ. ನೋಡಿ, ಇಲ್ಲಿ ಪೈ ಅಂದರೆ ಎಷ್ಟು ಹೇಳಿ, 180. ಪೈ ಬೈ 3 ಅಂದರೆ 180 ಡಿವೈಡೆಡ್ ಬೈ 3 ಅಂದರೆ 60 ಡಿಗ್ರಿ. ಎಸ್, 60 ಡಿಗ್ರಿ. 60 ಡಿಗ್ರಿ ಇಂಟು 31 ನೋಡಿ, 60 ಡಿಗ್ರಿ ಇಂಟು 31 ಅಂದರೆ 60 ಇಂಟು 31 ಮಾಡಿದ್ರೆ ಎಷ್ಟಾಗುತ್ತೆ, 1 0 0, 1 6 6, 3 0 0, 3 6 18. ಓಕೆ, 0, ದಿಸ್ ಇಸ್ 6, ಇದು ಎಷ್ಟಾಯ್ತು ನೋಡಿ, ಈ ಥರ ಆಗಿದೆ. 1860 ಡಿಗ್ರಿ. ನಮಗೆ ಓನ್ಲಿ ಗೊತ್ತಿರೋದು ಯಾವುದು, 0 to 90 ಡಿಗ್ರಿ ಒಳಗಡೆ ವ್ಯಾಲ್ಯೂ ಗೊತ್ತಿದೆ. ಇದೇನಿದೆ, 1860 ಡಿಗ್ರಿ ವ್ಯಾಲ್ಯೂ. ಇದನ್ನು ಹೇಗೆ ಫೈಂಡ್ ಔಟ್ ಮಾಡಬೇಕು ಅನ್ನೋದು ನೋಡಿ ಫಸ್ಟ್, ರೈಟ್? ಇಲ್ಲಿ ಈ ಮೋರ್ ದ್ಯಾನ್ 360 ಹೋದರೆ 2 ಪಾಯಿಂಟ್ ಹೇಳ್ತೀನಿ, ಆ 2 ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ಅದು 1 by 1 ಸಾಲ್ವ್ ಮಾಡೋಣ. ಫಸ್ಟ್ ನೋಡಿ, ಅದು ಬಂದಾಕರೆ ಡಿಸ್ಕಸ್ ಮಾಡ್ತೀನಿ. ಇವಾಗ ಸೊಲ್ಯೂಷನ್, ಸೈನ್ ಆಫ್ 31 ಪೈ ಡಿವೈಡೆಡ್ ಬೈ 3 ಅಂತ ಇದೆ. ಇದು ಫಸ್ಟ್ ಆ್ಯಸ್ ಇಟ್ ಈಸ್ ಕ್ವಶನ್ನ ಬರ್ಕೊಳ್ಳೋಣ. 31 ಪೈ ಅಂತೂ ಫಿಕ್ಸ್, ಅಲ್ಲೇನೂ ಚೇಂಜ್ ಮಾಡೋಕ್ಕೆ ಹೋಗಬೇಡಿ. 31 ಡಿವೈಡೆಡ್ ಬೈ 3, ಈ 31 ಡಿವೈಡೆಡ್ ಬೈ 3 ಮಾಡಿ ಪರ್ಫೆಕ್ಟಾಗಿ ಡಿವೈಡ್ ಆಗೋ ನಂಬರ್ ಯಾವುದಿದೆ ನೋಡಿ. ಅಂದರೆ ಈ 3ಗೆ ಯಾವ ನಂಬರ್ನಿಂದ ಮಲ್ಟಿಪ್ಲೈ ಮಾಡಿದ್ರೆ 31ಗೆ ನಿಯರ್ ಆಗ್ತದೆ. ಎಸ್, 3ಗೆ ಯಾವ ನಂಬರ್ ಡಿವೈಡೆಡ್ ಬೈ ನಂಬರ್ ಯಾವುದಿದೆ, 3. ಈ 3ಗೆ ಯಾವ ನಂಬರ್ನಿಂದ ಮಲ್ಟಿಪ್ಲೈ ಮಾಡಿದ್ರೆ 31ಗೆ ನಿಯರ್ ಆಗ್ತದೆ. ಎಸ್, ಅದು ಯಾವ್ದು ಹೇಳಿ, 10. 3 10s are 30, 3 10s are 30, ರೈಟ್? ನೋಡಿ ಇಲ್ಲಿ ಸೈನ್ ಆಫ್, ನಾನು ಯಾವ ಥರ ಬರಿತಾ ಇದ್ದೀನಿ, 3 10s are 10 ಅಂತ ಬರೀಬೇಕು.
3 ಟೆನ್ಸ್ 30, ಇನ್ನೂ ಎಷ್ಟು ಉಳಿತೇಳಿ 31 ಅಂದರೆ 1 ಉಳಿಬೇಕು. ಆದರೆ 10 ಪೈ ಪ್ಲಸ್ 1 ಪೈ ಡಿವೈಡೆಡ್ ಬೈ 3 ಈ ಥರ ಬರೀಬೇಕು. ನೋಡಿ ಇದೇನಾಗುತ್ತೆ 31 ಪೈ ಅಂತೂ ಬಿಟ್ಬಿಡಿ, ಪೈ ಬೋತ್ ಟರ್ಮಿಗೂ ಮಲ್ಟಿಪ್ಲೈ ಮಾಡಬೇಕು, ರೈಟ್, ಡಿವೈಡೆಡ್ ಬೈ 3 ಟೆನ್ಸ್ 30 ಉಳಿತೇಳಿ 1. ಇದನ್ನು ನಾವು ಯಾವ ರೀತಿ ಬರಿತೀವಿ ಅಂತಂದರೆ ಇದು 10 1/3 ಈ ಥರ ಬರಿತಿದ್ದೀವಿ, ರೈಟ್. ಈ ಡಿಗ್ರಿ ಟು ಆ್ಯಂಗಲು ಡಿಗ್ರಿ ರೇಡಿಯನ್ ಟು ಡಿಗ್ರಿನಲ್ಲಿ ಕನ್ವರ್ಟ್ ಮಾಡುವಾಗ 10 1/3ನ ಹೇಗೆ ಬರೆದಿದ್ವಿ, 10 ಪ್ಲಸ್ 1/3 ಅಂತ ಬರೆದಿದ್ವಿ ನೋಡಿ, ನೆನ್ಪಿಟ್ಕೊಳ್ಳಿ. ಆಮೇಲೆ ಇಲ್ಲಿ ಏನಿದೆ ಪೈ 31 ಡಿವೈಡೆಡ್ ಬೈ 3 ಇಂಟು ಪೈ ಅಂದರೆ ಟೋಟಲಿ ಇದು ಪೈ ಇಂದ ಮಲ್ಟಿಪ್ಲೈ ಮಾಡಬೇಕು. ಪೈನಿಂದ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ 10 ಇಂಟು ಪೈ ಇಸ್ 10 ಪೈ ಪ್ಲಸ್ 1/3 ಇಂಟು ಪೈ ಇಸ್ ಪೈ/3 ಅಂತ ಆಗುತ್ತೆ. ಈ ಥರ ಬರೆಯೋದಿದೆ ಅದು ರೂಲ್. ಓಕೆ, ನೋಡಿ ಏನಾಯ್ತು ಕ್ಲಿಯರ್ ಆಗಿ, ಸೈನ್ ಆಫ್ 10 ಪೈ ಪ್ಲಸ್ ಪೈ/3, ರೈಟ್. ಇದರ ಡಿವೈಡೆಡ್ ಬೈ ಏನಿಲ್ಲ ಅಂದರೆ 1. ಇದು ಸಿಂಪ್ಲಿಫೈ ಮಾಡಿದ್ರೆ ಇಷ್ಟೇ ಬರಬೇಕು ಆನ್ಸರ್, ರೈಟ್. ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಳ್ಳಿ, 10 ಪೈ ಇಂಟು 3 ಈಸ್ 30 ಪೈ ಆಗುತ್ತೆ, ಪ್ಲಸ್ 1 ಇಂಟು ಪೈ ಈಸ್ ಪೈ ಡಿವೈಡೆಡ್ ಬೈ 1 ಇಂಟು 3 ಈಸ್ 3. 30 ಪೈ ಪ್ಲಸ್ ಪೈ ಈಸ್ 31 ಪೈ ಡಿವೈಡೆಡ್ ಬೈ 3 ಎಷ್ಟಾಗುತ್ತೆ 31 ಪೈ ಡಿವೈಡೆಡ್ ಬೈ 3. ಎಸ್, ನೋಡಿ ಆನ್ಸರ್ ಚೆಕ್ ಮಾಡ್ಕೊಳ್ಳಿ. ಎಸ್, ಕರೆಕ್ಟ್ ಇದೆ. ಈ ಥರ ಸ್ಪ್ಲಿಟ್ ಮಾಡಬೇಕು. ಓಕೆ, ಇವಾಗ ಸ್ಪ್ಲಿಟ್ ಮಾಡಿದ್ದೀನಿ, ನೆನ್ಪಿಟ್ಕೊಳ್ಳಿ. ಇಲ್ಲಿ ಒಂದು ಲಾಜಿಕ್ ನೋಡಿ ಏನಿದೆ, ಈ ಥರ ಇದೆ, ಇದು 0. ಓಕೆ, ಈಗ ಇಲ್ಲಿದಿಂದ ನಾನು ಆ್ಯಂಗಲ್ ಸ್ಟಾರ್ಟ್ ಮಾಡಿದ್ದೀನಿ. ಇದೆಷ್ಟು ಹೇಳಿ 90, ಇದು 180. 180ನ ನಾನು ಏನಂತ ಬರಿಬೋದು ಪೈ, ಇದೇನಂತ ಬರಿಬೋದು 0. ನೆಕ್ಸ್ಟ್ ಇದು 270, 3π/2, ಎಸ್ 3π/2. ಆಮೇಲೆ ಇಲ್ಲಿಗೆ ಬಂದರೆ ಏನಾಗುತ್ತೆ ಹೇಳಿ 2π ಅಂತ ಆಗುತ್ತಾ, ಎಸ್ 2π. ಆಮೇಲೆ ಹೀಗೆ ಬಂದರೆ ಇಲ್ಲಿ 1π, ಇದು 2π. ಇಲ್ಲಿ ಬಂದರೆ ಈ ಟೋಟಲ್ ಇದು ಒಂದು ಲೈನ್ ನೋಡಿ ಬರೇ, ಹೀಗೆ ಬಂದರೆ 3π. ನೆಕ್ಸ್ಟ್ ಇಲ್ಲಿ ಬಂದರೆ 4π, ಓನ್ಲಿ 1π, 180 ಡಿಗ್ರಿ. ಒಂದು ಸ್ಟ್ರೇಟ್ ಲೈನ್ ಅಂದರೆ 180 ಜಾಸ್ತಿ ಆಗುತ್ತೆ. ನೆಕ್ಸ್ಟ್ ಈ ಥರ ಬಂದರೆ 5π ಆ್ಯಂಡ್ ದಿಸ್ ಈಸ್ 6π. ನೀವು ಅಬ್ಸರ್ವ್ ಮಾಡಿ 1π, 3π, 5π, 7π ಸೋ ಆನ್, ಮೀನ್ಸ್ ಆಡ್ ಪೈಗಳು ಬರ್ತವೆ. ಇಲ್ಲಿ ಈವನ್ ಪೈಗಳು ಬರ್ತವೆ, 0π, 2π, 4π, 6π, 8π ಸೋ ಆನ್ ಈ ಥರ ಬರ್ತವೆ. ಅಂದರೆ ಈವನ್ ಪೈ ಬಂದರೆ, ಈವನ್ ಮಲ್ಟಿಪಲ್ ಆಫ್ ಪೈ ಬಂದರೆ 360 ಡಿಗ್ರಿ ಪ್ಲಸ್ ಆರ್ ಮೈನಸ್ ಥೀಟಾ ಅಂತ ತಿಳ್ಕೊಳ್ಳಿ. ಆಡ್ ಮಲ್ಟಿಪಲ್ ಆಫ್ ಪೈ ಬಂದರೆ 180 ಡಿಗ್ರಿ ಪ್ಲಸ್ ಆರ್ ಮೈನಸ್ ಥೀಟಾ ಅಂತ ತಿಳ್ಕೊಳ್ಳಿ. ಈವನ್ ಪೈ 2π, 4π, 6π, 8π, 10π, 20π, 100π, 200π ಈ ಥರ ಈವನ್ ನಂಬರ್ ಆಫ್ ಮಲ್ಟಿಪಲ್ ಆಫ್ ಪೈ ಬಂದರೆ 360 ಡಿಗ್ರಿ ಪ್ಲಸ್ ಆರ್ ಮೈನಸ್ ಥೀಟಾ. ಅದು ಪ್ಲಸ್ ಇದ್ದರೆ 360 ಡಿಗ್ರಿ ಪ್ಲಸ್ ಥೀಟಾ, ಮೈನಸ್ ಇದ್ದರೆ 360 ಡಿಗ್ರಿ ಮೈನಸ್ ಥೀಟಾ. ಓಕೆ, ಇವಾಗ 1π, 3π, 5π, 7π ಈ ಥರ ಬಂದರೆ ಅದು ಏನಂತ ತಿಳ್ಕೊಬೇಕು ಹೇಳಿ 180 ಡಿಗ್ರಿ ಪ್ಲಸ್ ಆರ್ ಮೈನಸ್ ಥೀಟಾ. ಪ್ಲಸ್ ಇದ್ದರೆ ಪ್ಲಸ್ ಥೀಟಾ, ಮೈನಸ್ ಇದ್ದರೆ ಮೈನಸ್ ಥೀಟಾ. ಇವಾಗ ನೋಡಿ 10π ಇದೆ, 10π 10 ಈಸ್ ಈವನ್ ಪೈ, ಈವನ್ ನಂಬರ್ ಆಫ್ ಪೈ. ಈವನ್ ನಂಬರ್ ಆಫ್ ಪೈ ಅಂತಂದರೆ ಏನಂತ ತಿಳ್ಕೊಳ್ಳಿ 360 ಅಂತ ತಿಳ್ಕೊಳ್ಳಿ. ಈವನ್ ಪೈ ಈಸ್ ಏನಂತ ತಿಳ್ಕೊಬೇಕು ಹೇಳಿ 360 ಡಿಗ್ರಿ. ಆಡ್ ಪೈ ಅಂದರೆ ಏನಂತ ತಿಳ್ಕೊಬೇಕು ಹೇಳಿ 180 ಡಿಗ್ರಿ ಅಂತ ತಿಳ್ಕೊಬೇಕು. ಎಸ್, ಇಲ್ಲಿ ಆಲ್ರೆಡಿ ಏನಿದೆ ಈವನ್ ಪೈ ಇದೆ. ಈವನ್ ಪೈ ಅಂದರೆ 360 ಡಿಗ್ರಿ ಪ್ಲಸ್ ಥೀಟಾ. 360 ಡಿಗ್ರಿ ಇದು 360 ಅಂತ ತಿಳ್ಕೊಬೇಕು. 360 ಪ್ಲಸ್ ಥೀಟಾ, 360 ಪ್ಲಸ್ ಥೀಟಾ ಯಾವ ಕೋಡಂಟ್ ಹೇಳಿ 360 ಪ್ಲಸ್ ಥೀಟಾ ಅಂತಂದರೆ 360ಕ್ಕಿಂತ ಸ್ವಲ್ಪ ಜಾಸ್ತಿ ಯಾವುದರಲ್ಲಿ ಬರುತ್ತೆ, ಫಸ್ಟ್ ಕ್ವಾಡ್ರಂಟ್ನಲ್ಲಿ ಬರುತ್ತೆ. ಇದು ನೆನಪಿರಲಿ. ಓಕೆ, ಫಸ್ಟ್ ಕ್ವಾಡ್ರಂಟ್ನಲ್ಲಿ ಫಸ್ಟ್ ನಾನು ನಿಮ್ಗೆ ಏನು ಹೇಳಿದ್ದೀನಿ, ಸೈನನ್ನು ಬರಿಬೇಕು. ಯಾವ ಕ್ವಾಡ್ರಂಟ್, ಫಸ್ಟ್ ಕ್ವಾಡ್ರಂಟ್ನಲ್ಲಿ ಆಲ್ ಆರ್ ಪಾಸಿಟಿವ್. ಇದು ಸೈನ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ ಇದೆ. ಈ ಫಸ್ಟ್ ಕ್ವಾಡ್ರಂಟ್ನಲ್ಲಿ ಆಲ್ ಆರ್ ಪಾಸಿಟಿವ್ ಅಂತಂದರೆ ಪ್ಲಸ್ ಆಯ್ತು ನೋಡಿ. ಎಸ್, ಓಕೆ, ಫಸ್ಟ್ ಕ್ವಾಡ್ರಂಟ್ನಲ್ಲಿ ಪ್ಲಸ್ ಆಗಿದೆ. ಇವಾಗ ಸೈನ್ ಫಂಕ್ಷನ್ ಚೇಂಜ್ ಡಸ್ ನಾಟ್ ಚೇಂಜ್. 2π, ಈವನ್ ಪೈ, 10π ಅಂದರೆ ಈವನ್ ಪೈ, 360 ಡಿಗ್ರಿ, 360 ಇದ್ದರೆ ಫಂಕ್ಷನ್ ಡಸ್ ನಾಟ್ ಚೇಂಜ್. ಅಂದರೆ ಸೈನ್ ಇದ್ದದೇನಿರುತ್ತೆ, ಸೈನೇ ಇರುತ್ತೆ. ಓಕೆ, ಆಮೇಲೆ ಈ 360 10π ಅಂತಂದರೆ ನಾವು ಏನು ಕನ್ಸಿಡರ್ ಮಾಡಿದ್ವಿ, ಅದಕ್ಕೆ 360 ಅಂತ ಕನ್ಸಿಡರ್ ಮಾಡಿದ್ವಿ. ಅದನ್ನು ನಾವು ಏನು ಮಾಡಬೇಕು, ಬಿಡಬೇಕು. ಓನ್ಲಿ ಏನಿದೆ π/3 ಅಂತ ಇದೆ.
ಈ π/3 ಅಂದರೆ ಏನು ಹೇಳಿ? ಪೈ ಅಂದರೆ 180 ಡಿವೈಡೆಡ್ ಬೈ 3 60 ಸೈನ್ 60 ಡಿಗ್ರಿ. ಸೈನ್ 60 ಡಿಗ್ರಿ ಏನಾಗುತ್ತೆ? √3/2. ದಿಸ್ ಈಸ್ ಈಕ್ವಲ್ ಟು √3/2 ಆನ್ಸರ್. ಮುಗಿದೋಯ್ತು ನೋಡಿ. ನೋಡಿದ್ರೆ ಎಷ್ಟು ದೊಡ್ಡದಿದೆ ಅಂತ ಅನಿಸುತ್ತೆ, ಬಟ್ ಆನ್ಸರ್ ಸಿಂಪಲ್. ಬಟ್ ಇದು ಮಾಡಬೇಕಾದ್ರೆ ಇದೆಲ್ಲ ಕ್ಲೂ ನಮಗೆ ಗೊತ್ತಿರಬೇಕು. ಯಾವುದಾದ್ರೂ ಒಂದು ಪಾಯಿಂಟ್ ಮಿಸ್ ಆದರೆ ಈ ಆನ್ಸರ್ ಬರಲ್ಲ, ಬೇರೆ ಆನ್ಸರ್ ಬರುತ್ತೆ, ರಾಂಗ್ ಆಗುತ್ತೆ ಆನ್ಸರ್. ಓಕೆ ರೈಟ್. ಇದು ಒಂದನ್ನು ಬರಿಬೇಕಾದ್ರೆ ಇಷ್ಟೆಲ್ಲ ಪಾಯಿಂಟ್ಸ್ಗಳು ಬೇಕು. STC ರೂಲ್ ಬೇಕು, ಕ್ವಾಡ್ರಂಟ್ ಬೇಕು, ಮತ್ತು ಮೋರ್ ದ್ಯಾನ್ 360 ಇದ್ದರೆ ನಾವು ಬರೆಯೋದು ಯಾವ ಕ್ವಾಡ್ರಂಟ್ನಲ್ಲಿ ಇರುತ್ತೆ ಅನ್ನೋದು ಬರೆಯೋದು ನಮಗೆ ಕ್ಲೂ ಗೊತ್ತಿರಬೇಕು. ಓಕೆ, ಇದು ನೆನಪಿರಲಿ. 1π 3π 5π 7π ಇದ್ದರೆ 180 ಡಿಗ್ರಿ ± θ, ಅಥವಾ ಇಲ್ಲಿ 2π 4π 6π ಈವನ್ π ಇದ್ದರೆ 360, ಆಡ್ π ಇದ್ದರೆ 180. ಎಸ್, ಆಡ್ π ಇದ್ದರೆ 180, ಈವನ್ π ಇದ್ದರೆ 360. ಇದು ನೆನ್ಪಿಟ್ಕೊಳ್ಳಿ. ಓಕೆ, ಎಸ್ ರೈಟ್. ಇದು ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟು 5th ಕ್ವಶನ್. ಸೈನ್ ಆಫ್ 765 ಡಿಗ್ರಿ ಅಂತ ಇದೆ ನೋಡಿ. ಸೈನ್ ಆಫ್ 765 ಡಿಗ್ರಿ. ಇದನ್ನು ಹೇಗೆ ಸಾಲ್ವ್ ಮಾಡಬೇಕು ಅನ್ನೋದು ಕ್ಲಿಯರಾಗಿ ನೋಡಿ ಫಸ್ಟು. ರೈಟ್, ನಾವು ಈ ಪ್ರೀವಿಯಸ್ 4th ಕ್ವಶನಲ್ಲಿ ಸೈನ್ ಆಫ್ 31π ಡಿವೈಡೆಡ್ ಬೈ 3 ಅಂತ ಮಾಡಿದ್ವಿ. ಅಂದರೆ 1860 ಡಿಗ್ರಿನ ಫೈಂಡ್ ಔಟ್ ಮಾಡಿದ್ವಿ. ಇದು 765 ಇದೆ. ಅದ್ರ ಮುಂದೆ ಇದು ಯಾವುದು ಹೇಳಿ? ಮೋರ್ ದ್ಯಾನ್ 1000 ಮಾಡಿದ್ವಿ, ಇದು ಲೆಸ್ ದ್ಯಾನ್ 1000 ಇದೆ. ನಮಗೆ ಗೊತ್ತಿರೋದು 0 to 90 ಡಿಗ್ರಿ ಅಷ್ಟೇ. ಇದು 765 ಇದೆ. ಇದು ಮಾಡೋಣ ಫಸ್ಟ್ ನೋಡಿ. ಈ 765 ನಿಯರ್ 360ಕ್ಕಿಂತ ಜಾಸ್ತಿ ಇದೆ. ಓಕೆ, 360ಕ್ಕಿಂತ ಜಾಸ್ತಿ ಇದೆ. ಈ 360ಗೆ ಏನಾದರೂ ಮಲ್ಟಿಪ್ಲೈ ಮಾಡಿದ್ರೆ 765 ನಿಯರ್ ಬರ್ಬೋದೇನು ನೋಡಿ? ಎಸ್, ಬರ್ಬೋದು. ಯಾವುದು? 2ನಿಂದ ಮಲ್ಟಿಪ್ಲೈ ಮಾಡಿದರೆ 2 × 360 ಡಿಗ್ರಿ ಎಷ್ಟಾಗುತ್ತೆ? 720 ಅಂತ ಆಗುತ್ತೆ. ಚೆಕ್ ಮಾಡಿ ನೀವು. ಓಕೆ, ಎಸ್, ಅಂದರೆ 360 × 2 ಅಂದರೆ 720. ನಾನು ಹೇಗೆ ಬರಿಬೋದು ಅನ್ನೋದು ನೋಡಿ ಫಸ್ಟು. ಸೈನ್ ಆಫ್ 765 ಡಿಗ್ರಿ ಈಸ್ ಈಕ್ವಲ್ ಟು ಸೈನ್ 765 ಅನ್ನು 720 + 45 ಡಿಗ್ರಿ ಅಂತ ಬರಿಬೋದು. 720 + 45 ಡಿಗ್ರಿ. ಓಕೆ, ಈ 720ನ ನಾನು ಹೇಗೆ ಬರೆದಿದ್ದೀನಿ? 360 × 2 ಅಂತ ಬರೆದಿದ್ದೀನಿ. 360 × 2 ನೋಡಿ, ವಿಚ್ ಈಸ್ ಈಕ್ವಲ್ ಟು ಸೈನ್ ಆಫ್ 360 ಡಿಗ್ರಿ × 2 + 45 ಡಿಗ್ರಿ. ಎಸ್, 360ನ ನಾನು ರೇಡಿಯನ್ ಒಳಗಡೆ ಬರೆದ್ರೆ 2π ಅಂತ ಬರಿತೀವಿ. ಸೈನ್ ಆಫ್ 2π × 2 + 45 ಡಿಗ್ರಿ. 2π × 2 ಏನಾಗುತ್ತೆ ನೋಡಿ? 4π. ಸೈನ್ ಆಫ್ 4π + 45 ಡಿಗ್ರಿ. ಯಾಕೆ ಈ ಥರ ಬರಿತಾ ಇದ್ದೀನಿ ಅನ್ನೋದು ನೋಡಿ. ನಿಮಗೆ ಕನ್ಫ್ಯೂಸ್ ಬೇಡ. ನಾನು ಏನು ಹೇಳಿದ್ದೀನಿ? 1π 3π 5π 7π. ಆಡ್ ಮಲ್ಟಿಪಲ್ ಆಫ್ ಪೈ, ಈವನ್ ಮಲ್ಟಿಪಲ್ ಆಫ್ ಪೈ. ಆಡ್ ಮಲ್ಟಿಪಲ್ ಆಫ್ ಪೈ, ಈವನ್ ಮಲ್ಟಿಪಲ್ ಆಫ್ ಪೈ. ಆಡ್ ಮಲ್ಟಿಪಲ್ ಆಫ್ ಪೈ ಇದ್ದರೆ 180 ± θ. ಈವನ್ ಮಲ್ಟಿಪಲ್ ಆಫ್ ಪೈ ಇದ್ದರೆ 360 ± θ. ಓಕೆ, ಇವಾಗ 4π ಇದೆ ಅಂದರೆ ಈವನ್ ಮಲ್ಟಿಪಲ್ ಆಫ್ ಪೈ. ಈವನ್ ಮಲ್ಟಿಪಲ್ ಆಫ್ ಪೈ ಈಸ್ 360 ± θ. ಪ್ಲಸ್ ಇದ್ದರೆ +θ, ಮೈನಸ್ ಇದ್ದರೆ -θ. ಅಂದರೆ ಇದೇನಾಗುತ್ತೆ ಹೇಳಿ? 360. 360 + θ ಯಾವ ಕ್ವಾಡ್ರಂಟ್ ಹೇಳಿ? 360 + θ ಈಸ್ ಫಸ್ಟ್ ಕ್ವಾಡ್ರಂಟ್. ಓಕೆ, ಈ ಫಸ್ಟ್ ಕ್ವಾಡ್ರಂಟ್ ಒಳಗಡೆ ಯಾವ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಪಾಸಿಟಿವ್ ಇದೆ? ಆಲ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಆರ್ ಪಾಸಿಟಿವ್. ಇದು ಯಾವುದಿದೆ ಹೇಳಿ? ಸೈನ್. ಅಂದರೆ ಪಾಸಿಟಿವ್ ಇರುತ್ತೆ ಪ್ಲಸ್, ಯಾಕಂದರೆ ಆಲ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸಲ್ಲಿ ಪಾಸಿಟಿವ್ ಇದ್ದಾವೆ. ಓಕೆ, ಏನಾಗುತ್ತೆ ನೋಡಿ? ಸೈನ್ ಫಂಕ್ಷನ್ ಚೇಂಜ್ ಆರ್ ಡಸ್ ನಾಟ್ ಚೇಂಜ್? ಅದು ನೋಡ್ಕೊಳ್ಳಿ. ಈವನ್ π ಇದ್ದರೆ 360 ಡಿಗ್ರಿ. 360 ಡಿಗ್ರಿ ಇದ್ದರೆ ಫಂಕ್ಷನ್ ಡಸ್ ನಾಟ್ ಚೇಂಜ್. ಆಡ್ π ಇದ್ದರೆ 180 ಡಿಗ್ರಿ. ಫಂಕ್ಷನ್ ಡಸ್ ನಾಟ್ ಚೇಂಜ್. ನೆನ್ಪಿಟ್ಕೊಳ್ಳಿ. ನೀವು ಈವನ್ ಮಲ್ಟಿಪಲ್ ಆಫ್ ಪೈ ಆದರೂ ಕನ್ವರ್ಟ್ ಮಾಡಿ ಅಥವಾ ಆಡ್ ಮಲ್ಟಿಪಲ್ ಆಫ್ ಪೈ ಆದರೂ ಕನ್ವರ್ಟ್ ಮಾಡಿ, ಫಂಕ್ಷನ್ ಡಸ್ ನಾಟ್ ಚೇಂಜ್. ಅಂದರೆ ಸೈನ್ ಇದ್ದದ್ದು ಏನಿರುತ್ತೆ? ಸೈನೇ ಇರುತ್ತೆ. ರೈಟ್, ಈ 4π ಅನ್ನೋದು ಬಿಟ್ಟು ಏನು ಬರೀರಿ? 45 ಡಿಗ್ರಿ ಅಂತ ಬರೀರಿ. ಸೈನ್ 45 ಡಿಗ್ರಿ. ಸೈನ್ 45 ಡಿಗ್ರಿ ವ್ಯಾಲ್ಯೂ ನಮ್ಗೆ ಗೊತ್ತಿದೆ. ಸೈನ್ ಆಫ್ 45 ಡಿಗ್ರಿ ಈಸ್ 1/√2. ಎಸ್,
ದಿಸ್ ಈಸ್ 1/√2. ನೋಡಿ, ಸೈನ್ ಆಫ್ 765 ಡಿಗ್ರಿ ವ್ಯಾಲ್ಯೂ ಏನು ಬಂತ ಹೇಳಿ 1/√2 ಅಂತ ಬಂದಿದೆ. ಈ ಕ್ವಶನ್ನು ನೋಡಿ, 5th ಕ್ವಶನ್ನು 2019 ಒಳಗಡೆ 2 ಮಾರ್ಕ್ಸಿಗೆ ಈ ಕ್ವಶನ್ಸ್ನ ಎಕ್ಸಾಮ್ನಲ್ಲಿ, ನಿಮ್ಮ ಆ್ಯನುವಲ್ ಎಕ್ಸಾಮ್ನಲ್ಲಿ ಕೇಳಿದ್ದಾನೆ. 2 ಮಾರ್ಕ್ಸಿಗೆ ಕ್ವಶನ್ ಇದೆ ಇದು 2019ನಲ್ಲಿ. ಫೈಂಡ್ ದಿ ವ್ಯಾಲ್ಯೂ ಆಫ್ ಸೈನ್ 765 ಡಿಗ್ರಿ. ನೋಡಿ, ಇನ್ನೊಂದು ಕ್ವಶನ್ ಏನಿದೆ, ಫೈಂಡ್ ದಿ ವ್ಯಾಲ್ಯೂ ಆಫ್ ಸೈನ್ 765 ಡಿಗ್ರಿ 2019 2 ಮಾರ್ಕ್ಸಿಗೆ. ರೈಟ್, ಅಂದರೆ ಈ ಥರದ ಕ್ವಶನ್ 2 ಮಾರ್ಕ್ಸಿಗೆ ಕೇಳ್ತಾನೆ, ನೆನಪಿನಲ್ಲಿ ಇಟ್ಕೊಳ್ಳಿ. ಓಕೆ, ನೆಕ್ಸ್ಟ್ ಇವಾಗ 6th ಕ್ವಶನ್ ನೋಡಿ ಏನಿದೆ. ಸೈನ್ ಆಫ್ -11π/3 ಅಂತ ಇದೆ. ನೋಡಿ, ಸೈನ್ ಆಫ್ -11π/3. ರೈಟ್, ಸಾಲ್ವ್ ಮಾಡೋಣ. ಫಸ್ಟ್ ನೋಡಿ, ಸೈನ್ -11π / 3 ಈಸ್ ಈಕ್ವಲ್ ಟು ಸೈನ್ ಆಫ್, ಫಸ್ಟ್ ನೆಗೆಟಿವ್ ಇದೆ ನೋಡಿ, ಸೈನ್ ಆಫ್ ಮೈನಸ್ ಥೀಟಾ. ಮೊದಲು ಸೈನ್ನ ಚೇಂಜ್ ಮಾಡಬೇಕು. ಫಸ್ಟ್ ಸೈನ್ ಏನಾಗುತ್ತೆ ನೋಡಬೇಕು. ಸೈನ್ ಆಫ್ ಮೈನಸ್, ಇದು ಟೋಟಲಿ ಥೀಟಾ ಅಂತ ತಿಳ್ಕೊಳ್ಳಿ. ಸೈನ್ ಆಫ್ ಮೈನಸ್ ಥೀಟಾ ಫಾರ್ಮುಲಾ ಏನಾಗುತ್ತೆ, ಮೈನಸ್ ಸೈನ್ ಥೀಟಾ, ಮೈನಸ್ ಸೈನ್ ಥೀಟಾ. ಇದಕ್ಕೆ ಟೋಟಲಿ ನಾವು ಥೀಟಾ ಅಂತ ತಿಳ್ಕೊಂಡಿದ್ವಿ. ಏನು ಹೇಳಿ, 11π/3 ಅಂತ. ಏನು ಹೇಳಿ, 11π/3. ಎಸ್, 11π/3 ಅಂತ ಬರೆದಿದ್ದೀನಿ. ರೈಟ್, ಈ ಪೈ ಅನ್ನೋದು ಬಿಡಿ, 11/3 ಇದೆ. ಅಂದರೆ ಯಾವುದ್ರದ್ದು ನಿಯರ್ ನೋಡಿ, ಇದು 3ನ ಯಾವ ನಂಬರ್ನಿಂದ ಮಲ್ಟಿಪ್ಲೈ ಮಾಡಿದರೆ 11 ನಿಯರ್ ಆಗುತ್ತೆ ನೋಡಿ. 3 3s are 9, ಸ್ವಲ್ಪ ಲೇಟ್ ಆಗಿದೆ. 3 4s are 12. ಎಸ್, 11 ಆದ ನಂತರ 12 ಇದೆ. ನಿಯರ್ ಈಸ್ 12 9. ಎಸ್, 12. ಅಂದರೆ 3 4s are 12 ಅಂತ ಬರಿಬೋದು ನಾನು. 11/3. ರೈಟ್, ಡಿವೈಡ್ ಮಾಡಲ್ಲಿ ಈಗ ನಾವು ಏನು ಮಾಡ್ತಿದ್ವಿ, ಇದರ ಲೆಸ್ ವ್ಯಾಲ್ಯೂನೇ ತೊಗೋತಿದ್ವಿ. 3 3s are 9 ಅಂಥೇಳಿ. ಬಟ್ ಇಲ್ಲಿ ಅದರ ನಿಯರು ಅದು ಬಿಗ್ ಇರಲಿ ಅಥವಾ ಸ್ಮಾಲ್ ಇರಲಿ, ಇಲ್ಲಿ ಪಾಸಿಟಿವ್ ಪ್ಲಸ್ನೂ ಬರಿಬೋದು, ನಾನು ಮೈನಸ್ನೂ ಬರಿಬೋದು, ಈ ಥರ. ಓಕೆ, ಇವಾಗ ನಾನು ಏನು ಮಾಡ್ತಾ ಇದ್ದೀನಿ, ಈ ಮೈನಸ್ ಒಂದು ಔಟ್ಸೈಡ್. ಹೇಗೆ ಬರಿತೀನಿ ನೋಡಿ, ಸೈನ್ ಆಫ್, ಇದು ಮೈನಸ್ ಅಂತೂ ಔಟ್ಸೈಡ್. ಇಲ್ಲೇನು ಬರಿತಾ ಇದ್ದೀನಿ, 4π 3 4s are 11π. 11π ಇದೆ, 3 4s are 12π. ಬಟ್ 11 ಬರಬೇಕು ಅಂದರೆ ಏನು ಮಾಡಬೇಕು, 1 ಮೈನಸ್ನ ಮಾಡ್ತೀನಿ, π/3. ನೋಡಿ, ಇವಾಗ 3 4s are 12. 12 into pi is 12π. 12π minus pi is 11π. 11π / 3 ನಲ್ಲಿ ಕನ್ವರ್ಟ್ ಆಗಿದೆ. ನೋಡಿ, ಈ ಥರ ಮಾಡಬೇಕು. ಇದು ಸೈನ್ ಅಂತೂ ಔಟ್ಸೈಡ್. ಓಕೆ, ಇವಾಗ ನೋಡಿ, ಸೈನ್ 4π. 4 ಅಂದರೆ ಈವನ್ ಪೈ, ಈವನ್ ಮಲ್ಟಿಪಲ್ ಆಫ್ ಪೈ, ಈವನ್ ಮಲ್ಟಿಪಲ್ ಆಫ್ ಪೈ, ಈವನ್ ಮಲ್ಟಿಪಲ್ ಆಫ್ ಪೈ ಅಂದರೆ 360. 360 ಮೈನಸ್ ಥೀಟಾ ಇದೆಯಾ ಪ್ಲಸ್ ಥೀಟಾ ಇದೆಯಾ, ಮೈನಸ್ ಥೀಟಾ ಇದೆ. 360 ಮೈನಸ್ ಥೀಟಾ ಯಾವ ಕ್ವಾಡ್ರಂಟ್ ಆಗುತ್ತೆ ನೋಡಿ, 360 ಮೈನಸ್ ಥೀಟಾ ಈಸ್ 4th ಕ್ವಾಡ್ರಂಟ್. ಈ 4th ಕ್ವಾಡ್ರಂಟ್ ಒಳಗಡೆ ಕಾಸು ಮತ್ತು ಅದರ ರೆಸಿಪ್ರೋಕಲ್ ಸೆಕ್ ಪಾಸಿಟಿವ್ ಇರುತ್ತೆ, ರಿಮೈನಿಂಗ್ ಆರ್ ನೆಗೆಟಿವ್. ಬಟ್ ಇದು ಯಾವ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಇದೆ ಹೇಳಿ, ಸೈನ್ ಇದೆ. ಸೈನ್ ಇದ್ರೆ ಏನಾಗುತ್ತೆ, ನೆಗೆಟಿವ್. ಎಸ್, ಇದು ಆಲ್ರೆಡಿ ನೆಗೆಟಿವ್ ಇದೆ, ಇದು ಔಟ್ಸೈಡ್. ಆಮೇಲೆ ಇದು ಸೈನ್ ಏನಾಗುತ್ತೆ, ಮೈನಸ್ ಆಗುತ್ತೆ. ಸೈನ್ ಏನಾಗುತ್ತೆ, ಮೈನಸ್. ಓಕೆ, ಯಾಕಂದರೆ ಯಾವ ಕ್ವಾಡ್ರಂಟ್ ಇದೆ, 4th ಕ್ವಾಡ್ರಂಟ್. 4th ಕ್ವಾಡ್ರಂಟ್ ಒಳಗಡೆ ಕಾಸ್ ಆ್ಯಂಡ್ ಸೆಕ್ ಪಾಸಿಟಿವ್, ರಿಮೈನಿಂಗ್ ಆರ್ ನೆಗೆಟಿವ್. ಇದು ಸೈನ್ ಇದೆ, ನೆಗೆಟಿವ್ ಆಗುತ್ತೆ. ಓಕೆ, ಇದು ಪಾಯಿಂಟ್. ನೆಕ್ಸ್ಟ್ ಇದಾದ ನಂತರ 2π 4π ಅಂದರೆ ಈವನ್ ಮಲ್ಟಿಪಲ್ ಆಫ್ ಪೈ 360. ಫಂಕ್ಷನ್ ಡಸ್ ನಾಟ್ ಚೇಂಜ್ ಅಂತ ಹೇಳಿದ್ದೀನಿ ನಾನು. ಓಕೆ, ರೈಟ್, ಇದರಿಂದ ಫಂಕ್ಷನ್ ಡಸ್ ನಾಟ್ ಚೇಂಜ್ ಅಂತ ಆಯಿತು. ಇದು ಬಿಟ್ಬಿಡಿ, ಉಳಿದಿದ್ದೇನಿದೆ, π/3, ಸೈನ್ ಆಫ್ π/3. ನೋಡಿ, ಮೈನಸ್ ಮೈನಸ್ ಏನಾಯ್ತು ಹೇಳಿ, ಮೈನಸ್ ಮೈನಸ್ ಈಸ್ ಪ್ಲಸ್, ಪ್ಲಸ್ ಸೈನ್ ಆಫ್ π/3 ಅಂತ ಬರುತ್ತೆ. ಸೈನ್ π/3 ವ್ಯಾಲ್ಯೂ ಏನು ಹೇಳಿ, ಸೈನ್ π/3 ವ್ಯಾಲ್ಯೂ, π/3 ಅಂದರೆ 60 ಡಿಗ್ರಿ. ಸೈನ್ ಆಫ್ 60 ಡಿಗ್ರಿ ಇಸ್ √3/2. ಎಷ್ಟಾಗುತ್ತೆ ಹೇಳಿ, ದಿಸ್ ಈಸ್ ವಾಟ್, √3/2. ಯಾವ್ದು ಹೇಳಿ, ಸೈನ್ ಆಫ್ -11π/3. ಓಕೆ, ಕ್ಲಿಯರ್ ಆಗಿದೆನಾ? ಎಸ್, ಈ ಥರ ಸಾಲ್ವ್ ಮಾಡಬೇಕು. ರೈಟ್, ಇದು 6th ಕ್ವಶನ್. ಓಕೆ, ನೆಕ್ಸ್ಟ್ 7th ಕ್ವಶನ್ ನೋಡಿ, ಇದು ನೋಟ್ ಮಾಡ್ಕೊಳ್ಳಿ.
7th question. Cos of -1710 ಡಿಗ್ರಿ ಅಂತ ಕೊಟ್ಟಿದ್ದಾನೆ. ಕಾಸ್ ಆಫ್ -1710 ಡಿಗ್ರಿ. ಇದು 2018 ಒಳಗಡೆ 2 ಮಾರ್ಕ್ಸಿಗೆ ಕೇಳಿದ್ದಾನೆ. ಇದನ್ನು ಇಯರ್ನಲ್ಲಿ ಕೇಳೋದು ಕ್ವಶನ್ ಇದೆ. 2018 2 ಮಾರ್ಕ್ಸ್ ಕ್ವಶನ್. ನಿಮ್ಮ ಫಸ್ಟ್ ಇಯರ್ ಫಸ್ಟ್ PUC ಆ್ಯನ್ಯುವಲ್ ಎಕ್ಸಾಮಿನೇಷನಲ್ಲಿ ಕೇಳೋದು ಕ್ವಶನ್ ನಾನು ಹೇಳ್ತಾ ಇರೋದು. ಓಕೆ, ಎಸ್. ಇದು ಕೂಡ ಹೇಗೆ ಸಾಲ್ವ್ ಮಾಡಬೇಕು ನೋಡಿ. ಕಾಸ್ ಆಫ್ -1710 ಡಿಗ್ರಿ ಈಸ್ ಈಕ್ವಲ್ ಟು ಕಾಸ್ ಆಫ್ ಮೈನಸ್ ಥೀಟಾ ಏನಾಗುತ್ತೆ ಹೇಳಿ. ಕಾಸ್ ಆಫ್ ಮೈನಸ್ ಥೀಟಾ ಈಸ್ ಕಾಸ್ ಥೀಟಾನೇ, ನೆಗೆಟಿವ್ ಆಗಲ್ಲ ಇಲ್ಲಿ. ಕಾಸ್ ಆಫ್ 1710 ಡಿಗ್ರಿ ನೆಗೆಟಿವ್ ಆಗಲ್ಲ. ಕಾಸ್ ಆಫ್ ಮೈನಸ್ ಥೀಟಾ ಈಸ್ ಕಾಸ್ ಥೀಟಾ, ನೆನಪಿರಲಿ. ಯಾವ ಫಾರ್ಮುಲಾನ ಯೂಸ್ ಮಾಡಿದೆ ಇಲ್ಲಿ? ಕಾಸ್ ಆಫ್ ಮೈನಸ್ ಥೀಟಾ ಈಸ್ ಈಕ್ವಲ್ ಟು ಕಾಸ್ ಥೀಟಾನೇ ಆಗಿದೆ. ಇದು ನೆನಪಿರಲಿ ಈ ಫಾರ್ಮುಲಾ. ಅಲ್ಲಿ ಸೈನ್ ಆಫ್ ಮೈನಸ್ ಥೀಟಾ ಈಸ್ ಮೈನಸ್ ಸೈನ್ ಥೀಟಾ ಯೂಸ್ ಮಾಡಿದ್ದೆ. ಓಕೆ, ಫಾರ್ಮುಲಾಗಳು ಅವೆಲ್ಲ. ಓಕೆ, ಇವಾಗ ನೋಡಿ 1710 ಅಂತ ಇದೆ, 1710. ಇಲ್ಲಿ 360 ಅನ್ನೋದಿದೆ, ಅಂದರೆ ಮೋರ್ ದ್ಯಾನ್ 360 ಇದೆ. ಇದಕ್ಕೆ ಯಾವ ನಂಬರ್ನಿಂದ ಮಲ್ಟಿಪ್ಲೈ ಮಾಡಿದರೆ 1710ಕ್ಕೆ ನಿಯರ್ ಆಗ್ತದೆ ಅನ್ನೋದು ನೋಡಿ. ರೈಟ್, ನಾನು ಏನು ಮಾಡ್ತಾ ಇದ್ದೀನಿ ಅಂತಂದರೆ ಈ 360ನ 2ನಿಂದ ಮಲ್ಟಿಪ್ಲೈ ಮಾಡಿದರೆ ಏನು ಬಂದಿತ್ತು ಹೇಳಿ? ಏನು ಬಂದಿತ್ತು? 720 ಅಂತ ಬಂದಿತ್ತು. ಈ 720ಗೆ ಮತ್ತೆ ಡಬಲ್ ಮಾಡಿ, ಅಂದರೆ 360 ಇಂಟು 4 ಮಾಡಿದರೆ 720 ಮತ್ತು ಪ್ಲಸ್ 720 ಅಂತಂದರೆ 1440 ಆಗುತ್ತೆ. ರೈಟ್, ಇದರ ಒಳಗಡೆ ಇನ್ನೂ ಒಂದು 360ನ ಹಾಕಿ, 360ನ ಹಾಕಿ ಏನಾಗುತ್ತೆ? ಎಸ್, ದಿಸ್ ಇಸ್ 0 4 ಇದು 10 ಆಗುತ್ತೆ, ಕ್ಯಾರಿ 1 4 4 8 ಪ್ಲಸ್ 1 1800. ಇದು 1710 ಇದೆ, ಅಂದರೆ ನಿಯರ್ ಟು 1800. ಅಂದರೆ ಎಷ್ಟು 360ನ ಮಲ್ಟಿಪ್ಲೈ ಮಾಡಿದ್ರೆ ಆಗಿದೆ ನೋಡಿ. ಇಲ್ಲಿ 364, ಇಲ್ಲೊಂದು 360, ಟೋಟಲಿ 360 ಇಂಟು 5. ಏನು ಹೇಳಿ? 360 ಇಂಟು 5 ಮಲ್ಟಿಪ್ಲೈ ಮಾಡಿದರೆ ಕಾಸ್ ಆಫ್ 360 ಡಿಗ್ರಿ ಇಂಟು 5 ಅಂದರೆ ಎಷ್ಟಾಗುತ್ತೆ ನೋಡಿ. ಅಥವಾ ಫಸ್ಟ್ ಹೀಗೆ ಬರೀತೀನಿ ನಾನು, 1800 ಮೈನಸ್ 90 ಅಂತ ಬರೀತೀನಿ ನೋಡಿ. 1800 ಮೈನಸ್ 90 ಅಂತಂದರೆ 1800 ಒಳಗಡೆ 90ನ ತೆಗೀರಿ, ಎಷ್ಟು ಉಳಿತೆ? 1710 ಉಳಿತೆ, ಸೇಮ್ ಆ್ಯಸ್ ಇಟ್ ಈಸ್. ಇದನ್ನೇ ಈ ಥರ ಸ್ಪ್ಲಿಟ್ ಮಾಡಿದ್ದೀನಿ. ಈಗ 10ನ ಹೇಗೆ ಬರಿಬೋದು? 8 ಪ್ಲಸ್ 2 ಅಂತ ಬರಿಬೋದು. 10ನ ಹೇಗೆ ಬರಿಬೋದು? 12 ಮೈನಸ್ 2 ಅಂತ ಬರಿಬೋದು. ಆ ಥರ ಬರಿತಾ ಇದ್ದೀನಿ ಅಷ್ಟೇ. ಓಕೆ, ವಿಚ್ ಈಸ್ ಈಕ್ವಲ್ಸ್ ಟು ಕಾಸ್ ಆಫ್ 1800ನ್ನು 360 ಇಂಟು 5 ನೋಡಿ, ಮಾಡಿ ನೋಡಿ. 360 ಇಂಟು 5, 5 zeros ಆಫ್ 0, 5 6 ಎಷ್ಟಾಗುತ್ತೆ ಹೇಳಿ? 30 ಆಗುತ್ತೆ. ಇಲ್ಲಿ 0 ಕ್ಯಾರಿಯನ್ನು ಹೇಳಿ 3, 5 3 15, 15 ಪ್ಲಸ್ 3 ಈಸ್ 18, 1800 ಆಗುತ್ತೆ. 1800. ಓಕೆ, ಆಮೇಲೆ ಮೈನಸ್ ಆಫ್ 90 ಡಿಗ್ರಿ. ರೈಟ್, ವಿಚ್ ಈಸ್ ಈಕ್ವಲ್ ಟು ಇಲ್ಲಿ ಕಾಸ್. ನಮಗೆ ಈವನ್ ಮಲ್ಟಿಪಲ್ ಆಫ್ ಪೈ ಅಥವಾ ಆಡ್ ಮಲ್ಟಿಪಲ್ ಆಫ್ ಪೈ ಬೇಕು. ಇಲ್ಲಿ ಆಡ್ ಆಫ್ 360 ಬಂದಿದೆ, ಹಾಗೆ ಬೇಡ. ಈ 360ನ 2π ಅಂತ ಬರಿಬೋದಾ ರೇಡಿಯನ್ ಒಳಗಡೆ? 360ನ 2π ಇಂಟು 5 ಮೈನಸ್ 90 ಡಿಗ್ರಿ. ಯಾಕಂದರೆ ನಾನು ನಿಮಗೆ ಕನ್ಫ್ಯೂಸ್ ಮಾಡ್ತಾ ಇಲ್ಲ, ಇವೆರಡರಲ್ಲೇ ಕನ್ವರ್ಟ್ ಮಾಡ್ತಾ ಇದ್ದೀನಿ. ಒಂದು ಈವನ್ ಪೈ, ಒಂದು ಆಡ್ ಪೈ, ಬೇರೆದು ಯಾವುದರಲ್ಲೂ ಇಲ್ಲ. ರೈಟ್, ಈಗ 2π ಇಂಟು 5, 2 5 ಏನಾಗುತ್ತೆ? 10. ಕಾಸ್ ಆಫ್ 10π ಮೈನಸ್ 90 ಡಿಗ್ರಿ. ಕಾಸ್ ಆಫ್ 10π ಮೈನಸ್ 90 ಡಿಗ್ರಿ. ಈಗ 10π ಅನ್ನೋದು ಏನು ಹೇಳಿ? ಈವನ್ ಮಲ್ಟಿಪಲ್ ಆಫ್ ಪೈ ಈಸ್ 360 ಡಿಗ್ರಿ. 360 ಡಿಗ್ರಿ, ಇದು 360 ಡಿಗ್ರಿ ಮೈನಸ್ ಥೀಟಾ. 360 ಡಿಗ್ರಿ ಮೈನಸ್ ಥೀಟಾ ಯಾವ ಕ್ವಾಡ್ರಂಟ್ ಹೇಳಿ? ಎಸ್, ವೆರಿ ಗುಡ್. 360 ಡಿಗ್ರಿ ಮೈನಸ್ ಥೀಟಾ ಈಸ್ 360 ಡಿಗ್ರಿ ಮೈನಸ್ ಥೀಟಾ ಅಂತಂದರೆ ಎಲ್ಲಿ ಬರುತ್ತೆ? 4th ಕ್ವಾಡ್ರಂಟ್ ಅಂತ ತಿಳ್ಕೊಳ್ಳಿ. ಯಾವ ಕ್ವಾಡ್ರಂಟು? 4th ಕ್ವಾಡ್ರಂಟ್. ಎಸ್, 4th ಕ್ವಾಡ್ರಂಟ್ ಒಳಗಡೆ ಯಾವ್ದು ಪಾಸಿಟಿವ್ ಇರುತ್ತೆ? ಕಾಸ್ ಪಾಸಿಟಿವ್. ಇದು ಯಾವುದಿದೆ ಹೇಳಿ? ಕಾಸೇ ಇದೆ, ಪಾಸಿಟಿವ್ ಆಯಿತು. ಆಲ್ರೆಡಿ ಹೇಳಿದ್ದೀನಿ ನಾನು,
1 ಪೈ ಈವನ್ ಮಲ್ಟಿಪಲ್ ಆಫ್ ಪೈ ಅಥವಾ ಆಡ್ ಮಲ್ಟಿಪಲ್ ಆಫ್ ಪೈ ಯಾವುದರಲ್ಲೂ ಕನ್ವರ್ಟ್ ಮಾಡಿ ಅದು 180 ಆಗುತ್ತೆ, ಆಡ್ ಇದ್ದರೆ ಈವನ್ ಇದ್ದರೆ 360 ಆಗುತ್ತೆ. ಇವೆರಡರ ಒಳಗಡೆನೂ ಫಂಕ್ಷನ್ ಏನಿಲ್ಲ, ಚೇಂಜ್ ಇಲ್ಲ. ಸೈನ್ ಅಂತೂ ಬರೆದಿದ್ದೀನಿ, ಫಂಕ್ಷನ್ ಚೇಂಜ್ ಆಗಲ್ಲ. ಕಾಸ್ ಇದ್ದದ್ದು ಕಾಸೇ ಇರುತ್ತೆ. 10 ಪೈನ ಬಿಡಿ, ಓನ್ಲಿ 90 ಅಂತ ಬರೀ. ಕಾಸ್ 90 ಡಿಗ್ರಿ, ಕಾಸ್ ಆಫ್ 90 ಡಿಗ್ರಿ ಏನಾಗುತ್ತೆ 0. ದಿಸ್ ಈಸ್ ಈಕ್ವಲ್ ಟು 0. ಟೋಟಲಿ ಈ ಕಾಸ್ ಆಫ್ ಮೈನಸ್ 1710 ಡಿಗ್ರಿ ಈಸ್ ಈಕ್ವಲ್ ಟು ಆನ್ಸರ್ ಏನು ಬಂತ ಹೇಳಿ 0 ಅಂತ ಬಂದಿದೆ. ಈ ಥರ ಸಾಲ್ವ್ ಮಾಡಬೇಕು. ಓಕೆ, ಇದು ಕೂಡ ಇಂಪಾರ್ಟೆಂಟ್ ನೋಡಿ 2 ಮಾರ್ಕ್ಸಿಗೆ. ಓಕೆ, ರೈಟ್. ನೆಕ್ಸ್ಟ್ 8th ಕ್ವಶನ್ ನೋಡಿ. ಕ್ವಶನ್, cosec of minus 1410 ಡಿಗ್ರಿ. cosec minus 1410 ಡಿಗ್ರಿ ಅಂತ ತಗೊಂಡಿದ್ದೀನಿ. ಎಸ್, ಸೊಲ್ಯೂಷನ್ ನೋಡಿ. cosec minus 1410 1410 ಅಂತ ತಗೊಂಡಿದ್ದೀನಿ. ಓಕೆ, ಇದು ಕೋಸಕ್ಕು ಯಾವುದರ ರೆಸಿಪ್ರೋಕಲ್? ಸೈನ್ ರೆಸಿಪ್ರೋಕಲ್. ಸೈನ್ ಆಫ್ ಮೈನಸ್ ಥೀಟಾ ಏನಾಗುತ್ತೆ? ಮೈನಸ್ ಸೈನ್ ಥೀಟಾ. ಕೋಸೆಕ್ ಆಫ್ ಮೈನಸ್ ಥೀಟಾ ಮೈನಸ್ ಕೋಸೆಕ್ ಥೀಟಾ. ಓಕೆ, ಅಂದರೆ ದಿಸ್ ಈಸ್ ಈಕ್ವಲ್ ಟು ಮೈನಸ್ ಕೋಸೆಕ್ ಆಫ್ 1410 ಡಿಗ್ರಿ. ರೈಟ್, ಇಷ್ಟಿದೆ. ಇದನ್ನು ನಾನು 1440 360ನ ಯಾವ ನಂಬರ್ನಿಂದ ಮಲ್ಟಿಪ್ಲೈ ಮಾಡಿದ್ರೆ ಇದರ ನಿಯರ್ ಬರುತ್ತೆ ನೋಡಿ ಅಂತ ಹೇಳಿದ್ದೆ. 360 ಇಂಟು 2 ಮಾಡಿದ್ರೆ 720 ಆಗುತ್ತೆ, ಇಂಟು 4 ಮಾಡಿದ್ರೆ 1440 ಆಗುತ್ತೆ. ಯಾಕಂತಂದರೆ 2ನಿಂದ ಮಲ್ಟಿಪ್ಲೈ ಮಾಡಿದ್ರೆ 720 ಪ್ಲಸ್ 720 1440. ನಾನು ಇದನ್ನು ಈ ಥರ ಬರಿಬೋದೇನು ಹೇಳಿ? ಮೈನಸ್ ಕೋಸೆಕ್ 1440 ಮೈನಸ್ 30 ಅಂತ ಬರಿಬೋದೇನು ನೋಡಿ. 1440 ಮೈನಸ್ 30, 40 ಒಳಗಡೆ 30 ತೆಗೆದ್ರೆ 10, ರೈಟ್. 40 ಮೈನಸ್ 30 10, ರೈಟ್. ಈ ಥರ ಬರೆದಿದ್ದೀನಿ. ಮೈನಸ್ ಮೈನಸ್ ಇದೆ. ದಿಸ್ ಈಸ್ ಈಕ್ವಲ್ ಟು ಮೈನಸ್ ಔಟ್ಸೈಡು. ದಿಸ್ ಈಸ್ ವಾಟ್? ಕೋಸೆಕ್. ಕೋಸೆಕ್ 1440 ಮೈನಸ್ 30 ಇದೆ. ಇದನ್ನು ಹೇಗೆ ಬರಿಬೋದು ಅಂತಂದರೆ 360 ಇಂಟು 4 ಮಾಡಿ ನೋಡಿ. 4 0 4, 4 6 24, 2 ಇದು 4, 4 3 12 ಪ್ಲಸ್ 2 ಈಸ್ ಎಷ್ಟಾಗುತ್ತೆ? 14. ಅಂದರೆ 4 ಇಂಟು 360 ಆದರೂ ಬರೀರಿ ಅಥವಾ 360 ಇಂಟು 4 ಆದರೂ ಬರೀರಿ, ಯಾವುದರೂ ನಡೆಯುತ್ತೆ. ಮೈನಸ್ 30 ಡಿಗ್ರಿ. ಓಕೆ, ದಿಸ್ ಈಸ್ ಈಕ್ವಲ್ ಟು ಮೈನಸ್ ನೋಡಿ ಕೋಸೆಕ್. ನಾನು ಇದು 360 ಅದರಲ್ಲಿ ಬೇಡ, 360 ಅಂದರೆ 2 ಪೈ ರೇಡಿಯನ್ ಒಳಗಡೆ ಕನ್ವರ್ಟ್ ಮಾಡಿ. 4 ಇಂಟು 2 ಪೈ ಮೈನಸ್ 30 ಡಿಗ್ರಿ. ಎಸ್, ಈಸ್ ಈಕ್ವಲ್ ಟು ದಿಸ್ ಇಸ್ ಮೈನಸ್ ಕೋಸೆಕ್ 2 ಪೈ ಇಂಟು 4 ಎಷ್ಟಾಗುತ್ತೆ? 8 ಪೈ. 8 ಪೈ ಮೈನಸ್ 30 ಡಿಗ್ರಿ. 8 ಪೈ ಮೈನಸ್ 30 ಡಿಗ್ರಿ. ಓಕೆ, ಈ 8 ಪೈ ಮೈನಸ್ 30 ಡಿಗ್ರಿ ಕ್ಲಿಯರಾಗಿ ನೋಡ್ಕೊಳ್ಳಿ. ಇದು ಯಾವುದಿದೆ? ಈವನ್ ಮಲ್ಟಿಪಲ್ ಆಫ್ ಪೈ. ಈವನ್ ಮಲ್ಟಿಪಲ್ ಆಫ್ ಪೈ ಇಸ್ 360. 360 ಮೈನಸ್ ಥೀಟಾ, 360 ಮೈನಸ್ ಥೀಟಾ ಇದ್ರ ಒಳಗಡೆ ಬರುತ್ತೆ. ಅಂದರೆ ಎಲ್ಲಿ ಹೇಳಿ? 360 ಮೈನಸ್ ಥೀಟಾ ಈಸ್ 4th ಕ್ವಾಡ್ರಂಟ್. 4th ಕ್ವಾಡ್ರಂಟ್ ಒಳಗಡೆ ಏನು ಪಾಸಿಟಿವ್ ಇದೆ ಹೇಳಿ? ಕಾಸ್ ಆ್ಯಂಡ್ ಸೆಕ್. ಬಟ್ ಇದೇನಿದೆ? ಕೋಸೆಕ್ ಇದೆ. ಕೋಸೆಕ್ ಇದ್ರೆ ಏನಾಗುತ್ತೆ? ನೆಗೆಟಿವ್. ಇದು ಆಲ್ರೆಡಿ ನೆಗೆಟಿವ್ ಇದೆ. ಇದರ ಪ್ರಕಾರ ಒಂದು ನೆಗೆಟಿವ್, ರೈಟ್. ಕೋಸೆಕ್ ಫಂಕ್ಷನ್ ಅಂತೂ ಡಸ್ ನಾಟ್ ಚೇಂಜ್, ಯಾಕಂದರೆ ಈವನ್ ಮಲ್ಟಿಪಲ್ ಇರಲಿ, ಈವನ್ ಮಲ್ಟಿಪಲ್ ಆಫ್ ಪೈ, ಆಡ್ ಮಲ್ಟಿಪಲ್ ಆಫ್ ಪೈ, ಫಂಕ್ಷನ್ ಡಸ್ ನಾಟ್ ಚೇಂಜ್, ಯಾಕಂದರೆ ಅದು 180 ಅಥವಾ 360 ಇರುತ್ತೆ, ರೈಟ್. ಇದೇನಾಗುತ್ತೆ? 30 ಡಿಗ್ರಿ. ಮೈನಸ್ ಮೈನಸ್ ಏನಾಯ್ತು ಹೇಳಿ? ಪ್ಲಸ್ ಆಗುತ್ತೆ. ಕೋಸೆಕ್ 30 ಡಿಗ್ರಿ ಅಂತ ಆಗುತ್ತೆ. ಕೋಸೆಕ್ 30 ಡಿಗ್ರಿ. ಎಸ್, ಈ ಕೋಸೆಕ್ ಅನ್ನೋದು ಯಾವುದರ ರೆಸಿಪ್ರೋಕಲ್ ಹೇಳಿ? ಸೈನ್ ರೆಸಿಪ್ರೋಕಲ್. ಸೈನ್ 30 ಡಿಗ್ರಿ ಏನಿದೆ? 1/2. ಸೈನ್ 30 ಡಿಗ್ರಿ ಇಸ್ 1/2. ಕೋಸೆಕ್ 30 ಡಿಗ್ರಿ ಇಸ್ 2/1. ಅದರ ರೆಸಿಪ್ರೋಕಲ್ 2/1 ಅಂದರೆ ಏನಾಗುತ್ತೆ? 2. ಇದು ಆನ್ಸರ್. ಯಾವುದ್ರದ್ದು ಹೇಳಿ? ಕೋಸೆಕ್ ಮೈನಸ್ 1410 ಡಿಗ್ರಿ.
1410 ಡಿಗ್ರಿ. ಎಸ್ ರೈಟ್. ನೋಡಿ ಆನ್ಸರು ಕೋಸೆಕ್ ಮೈನಸ್ 1410 ಡಿಗ್ರಿ ಈಸ್ ಈಕ್ವಲ್ ಟು ಆನ್ಸರ್ ಏನು ಬಂದಿದೆ 2. ಅಂದರೆ ನಾವು ಇದರಿಂದ ಈ ಅಲೈಡ್ ಆ್ಯಂಗಲ್ ಕಾನ್ಸೆಪ್ಟ್ನಿಂದ ನಾವು ಏನು ತಿಳ್ಕೊಂಡಿವಿ, ನಮಗೆ ಗೊತ್ತಿರೋದು ಯಾವುದು 0 to 90 ಡಿಗ್ರಿ ಒಳಗಡೆ ಈ ಸ್ಟ್ಯಾಂಡರ್ಡ್ ಆ್ಯಂಗಲ್ಸ್ ವ್ಯಾಲ್ಯೂಸನ್ನ ನೆನ್ಪಿಟ್ರೆ ಮತ್ತು ಈ ಅಲೈಡ್ ಆ್ಯಂಗಲ್ ಕಾನ್ಸೆಪ್ಟನ್ನ ನೆನ್ಪಿಟ್ರೆ ನಾವು ಮೋರ್ ದ್ಯಾನ್ 90 ಡಿಗ್ರಿ ಇರೋ ಎಲ್ಲ ವ್ಯಾಲ್ಯೂಸ್ಗಳನ್ನು ನಾವು ಫೈಂಡ್ ಔಟ್ ಮಾಡ್ಬೋದು. ಓಕೆ ರೈಟ್. ಇವಾಗ ನಿಮಗೆ 2 ಹೋಮ್ವರ್ಕ್ಗಳನ್ನ ಕೊಡ್ತಾ ಇದ್ದೀನಿ, ಅದು ಟ್ರೈ ಮಾಡಿ. ಓಕೆ ರೈಟ್. 9th ಕ್ವಶನ್ ನೋಡಿ. ಟ್ಯಾನ್ ಆಫ್ 19π/3 ಅಂತ ಬರುತ್ತೆ. ರೈಟ್. ನಿಮಗೆ ಕ್ಲೂ ಕೂಡ ಕೊಡ್ತೀನಿ. 3 6 18 ಅಂದರೆ 19ಅದು ನಿಯರ್ 18 ಇದೆ ನೋಡಿ. ಓಕೆ ನೆಕ್ಸ್ಟ್ 10 ನೋಡಿ. ಕಾಟ್ ಆಫ್ ಮೈನಸ್ 15π/4 ಅಂದರೆ 4 4 16, ಈ 15 ನಿಯರ್ ಇದೆ. ರೈಟ್. ಕಾಟ್ ಆಫ್ ಮೈನಸ್ ಥೀಟಾ ಏನಾಗುತ್ತೆ, ಮೈನಸ್ ಕಾಟ್ ಥೀಟಾ ಆಗುತ್ತೆ. ರೈಟ್. ಇವೆರಡೂ ಕೂಡ ಹೋಮ್ವರ್ಕ್ ನಿಮಗೆ ಟ್ರೈ ಮಾಡಿ. ಓಕೆ ಇಲ್ಲಿದು 2 ಕ್ವಶನ್ಸು, ಕ್ವಶನ್ ನಂಬರ್ 5 ಆ್ಯಂಡ್ ಕ್ವಶನ್ ನಂಬರ್ 7. ಕ್ವಶನ್ ನಂಬರ್ 7 2018, ಕ್ವಶನ್ ನಂಬರ್ 5 ಈಸ್ 2019 ಒಳಗಡೆ 2 ಮಾರ್ಕ್ಸಿಗೆ ಕೇಳಿದ್ದಾನೆ. ಓಕೆ ಇದು ಈ ಅಲೈಡ್ ಆ್ಯಂಗಲ್ ಟೇಬಲ್ ಕಾನ್ಸೆಪ್ಟ್ ಇಟ್ಕೊಂಡು ನಾವು ಮೋರ್ ದ್ಯಾನ್ 90 ಡಿಗ್ರಿ ವ್ಯಾಲ್ಯೂಸ್ಗಳನ್ನ ಫೈಂಡ್ ಔಟ್ ಮಾಡಿದ್ವಿ. ಇವಾಗ ನೆಕ್ಸ್ಟ್ ಒಂದು ಥೆರಮ್ ಇದೆ, ಆ ಥೆರಮ್ ಮಾಡೋಣ ನೆಕ್ಸ್ಟ್ ಕ್ಲಾಸ್ನಲ್ಲಿ. ಓಕೆ ಅದು ಇಂಪಾರ್ಟೆಂಟ್, 6 ಮಾರ್ಕ್ಸಿಗೆ ಇಂಪಾರ್ಟೆಂಟ್ ಇದೆ. ಇಂಪಾರ್ಟೆಂಟ್ ಎವ್ರಿ ಇಯರ್ ಆ ಕ್ವಶನ್ ಬೀಳಲೇಬೇಕು, ಎಕ್ಸಾಮ್ನಲ್ಲಿ ಕೇಳ್ತಾನೆ 6 ಮಾರ್ಕ್ಸಿಗೆ. ಓಕೆ ರೈಟ್. ಥ್ಯಾಂಕ್ ಯು ಸ್ಟೂಡೆಂಟ್.